ಸಿನಿಮಾದ ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಆಧಾರದ ಸ್ವಾಗತ. ಸೂರ್ಯಣ್ಣ ನೀವೆಲ್ಲರೂ ನೋಡ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತಹ ಹೆಸರು. ಸಿನಿಮಾದ ಒಂದು ಪಾತ್ರ ಜನರ ಮೆಚ್ಚುಗೆಗೆ ಪಾತ್ರವಾಗಿ ಅದೇ ಸಿನಿಮಾ ಆಗ್ತಿರೋದು ಬಹಳ ವಿಶೇಷ. ಸೂರ್ಯಣ್ಣ ಸಿನಿಮಾದ ನಾಯಕ ನಟ, ಚಿತ್ರಕಥೆ, ಸ್ಟೋರಿ ಎಲ್ಲವೂ ಕೂಡ ನಮ್ಮ ಸೂರ್ಯಣ್ಣಂದೇ. ದಿನೇಶ್ ಅವರಿಗೆ ಪ್ರೀತಿಯ ಅಭಿನಂದನೆಗಳು. ಜೊತೆಗೆ ಅವರ ಹುಟ್ಟುಹಬ್ಬ ಇವತ್ತು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸೂರ್ಯಣ್ಣ ಅವರಿಗೆ. ಸೂರ್ಯಣ್ಣನವರ ಬೆನ್ನೆಲುಬಾಗಿ ನಿಂತಿರುವಂತಹ ವಿಜಯ್ ಅವರ ಹುಟ್ಟುಹಬ್ಬ ಕೂಡ ಹೌದು. ವಿಜಯ್ ಅವರೇ ತಮಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಡಿಜೆ ಪ್ರಕಾಶ್ ಸಿನಿ ಪ್ರೊಡಕ್ಷನ್ಸ್ ಅಡಿ ಈ ಸಿನಿಮಾ ಮೂಡ್ ಬರ್ತಿದೆ. ಸೂರ್ಯಣ್ಣ, ನೀವು ಈ ಹೆಸರು ಕೇಳಿದಾಗಲೇ ಗೊತ್ತಾಗಿರುತ್ತೆ, ಒಂದು ನಗು ನಿಮ್ಮ ಮುಖದಲ್ಲಿ ಇರುತ್ತೆ. ಯಾಕಂತ ಹೇಳಿದ್ರೆ ಸಲಗಾದಂತಹ ಒಂದು ದೊಡ್ಡ ಸಿನಿಮಾದ ಒಂದು ಪಾತ್ರ ಇದು. ಒಬ್ಬ ಪಾತ್ರಧಾರಿ, ನಿರ್ದೇಶಕ, ನಿರ್ಮಾಪಕ ಎಲ್ಲ ಪೋಷಾಕನ್ನ ತೊಟ್ಟು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ನಮ್ಮ ಸಿನಿಮಾ ತಂಡಕ್ಕೆ ಶುಭ ಕೋರೋದಕ್ಕೆ ಬಂದಿರುವಂತಹ ಲಹರಿ ವೇಲು ಸರ್, ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ತಮಗೆ ಪ್ರೀತಿಯ ಸ್ವಾಗತ ಕೂಡ. ಸೂರ್ಯಣ್ಣ ಸಿನಿಮಾ ಬಗ್ಗೆ ಹೇಳೋದಾದ್ರೆ ತಮ್ಗೆಲ್ಲ ಗೊತ್ತಿದೆ, ಓಂ ಸಿನಿಮಾ ಆದ್ಮೇಲೆ ರಿಯಲ್ ಗ್ಯಾಂಗ್ಸ್ಟರ್ಸ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಎಲ್ಲರ ಸಿನಿಮಾ, ಎಲ್ಲರ ಬದುಕು ಕೂಡ ಒಂದೊಂದು ಸಿನಿಮಾ ಕಥೆ ಅಂತೇನೆ. ಇಲ್ಲಿ ನಮ್ಮ ಸೂರ್ಯಣ್ಣ ಸಿನಿಮಾದ ಕಥಾನಾಯಕನ ಬದುಕಿನಲ್ಲಿ ಏನೋ ಒಂದು ಕಷ್ಟ ಎದುರಾದಾಗ ಕುಟುಂಬನ ಉಳಿಸೋದಕ್ಕೋಸ್ಕರ ಅಂಡರ್ವರ್ಲ್ಡ್ಗೆ ಇಳಿತಾರೆ. ಆ ಅಂಡರ್ವರ್ಲ್ಡ್ಗೆ ಇಳಿದ ಮೇಲೆ ಅವ್ರು ಯಾವುದೇ ರೀತಿಯ ಸವಾಲುಗಳನ್ನ ಎದುರಿಸ್ತಾರೆ, ಮುಂದೆ ಅವರು ರೌಡಿಯಾಗಿ ಮುಂದುವರಿತಾರ ಅಥವಾ ರೌಡಿಸಮ್ನ ಬಿಡಬೇಕು ಅನ್ನೋಂತಹ ಮೆಸೇಜ್ ಕೊಡ್ತಾರ ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ತುಂಬಾ ಜನ ಅಂದ್ಕೋತಾರೆ ಏನು ರಿಯಲ್ ರೌಡಿಸಮ್ ಇದೆಯಾ, ರೌಡಿಸಮ್ ಪ್ರಮೋಟ್ ಮಾಡ್ತಿದಾರ ಅಂತ. ಖಂಡಿತವಾಗಿಯೂ ಇಲ್ಲ. ಈ ಸಿನಿಮಾ ರೌಡಿಸಮ್ ನ ನಿಲ್ಲಿಸಬೇಕು, ಎಲ್ಲದಕ್ಕಿಂತ ಮೀರಿದ ಕುಟುಂಬ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಹೊರಟಿದೆ. ಸಿನಿಮಾದ ಪಾತ್ರವರ್ಗನ ಪರಿಚಯ ಮಾಡೋದಾದ್ರೆ, ಸಿನಿಮಾದ ನಾಯಕ ನಟ ನಮ್ಮ ಸೂರ್ಯಣ್ಣ ಅವರು ನಾಯಕಿಯಾಗಿ ಸಂಭ್ರಮಶ್ರೀ ಅಭಿನಯಿಸಿದ್ದಾರೆ. ಸಂಭ್ರಮ, ತಮಗೂ ಕೂಡ ಸ್ವಾಗತವನ್ನ ಕೋರ್ತಿದ್ದೇನೆ. ಸಿನಿಮಾದ ಕೋ ಪ್ರೊಡ್ಯೂಸರ್ ನಮ್ಮ ವಿಜಯ್ ಅವರು, ಹಾಗೆ DOP MP ಹಳ್ಳಿಕಟ್ಟಿ ಅವರು. ಸರಿ ಇದ್ರೆ ದಯಮಾಡಿ ನೀವು ಎಲ್ರಿಗೂ ಒಂದ್ಸರಿ ಮುಖ ತೋರಿಸ್ಬಿಡಿ. ಹಾಗೆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ KM ಇಂದ್ರ ಅವರು, ಸಿನಿಮಾದ ಕೊರಿಯೋಗ್ರಾಫರ್ N ರಾಜ್ ಅವರು, ಹಾಗೂ ಚಿತ್ರದ ಸಂಕಲನಕಾರರು NM ವಿಶ್ವ ಅವರು. ತಮಗೂ ಕೂಡ ಪ್ರೀತಿಯ ಸ್ವಾಗತ ವಿಶ್ವ ಅವರೇ. ಹಾಗೂ ಆರ್ಟ್ ಡೈರೆಕ್ಟರ್ ವಿಶ್ವಜಿ, ಸ್ಟಂಟ್ ಜಾಗ್ವಾರ್ ಸಣ್ಣಪ್ಪ ಅವರು. ಸರಿ ಇದ್ದೀರಾ? ತಮಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೂ ತುಂಬಾ ಅದ್ಭುತವಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೀವು ಕೇಳ್ತಾ ಇದ್ದೀರಿ, ಸೂರ್ಯಣ್ಣದು. ಇದನ್ನ ಮಾಡಿರೋದು ನಮ್ಮ ಶ್ರೀಧರ್ ಕಶ್ಯಪ್ ಅವರು. ತಮಗೂ ಕೂಡ ಪ್ರೀತಿಯ ಸ್ವಾಗತ. ಅಂಡ್ ಇಡೀ ಸಿನಿಮಾದ ಕ್ರಿಯೇಟಿವ್ ಹೆಡ್ ರಂಜಿತ್ ತಿಗಡಿ ಅವರು, ಅವ್ರಿಗೂ ಕೂಡ ಸ್ವಾಗತ. ರಂಜಿತ್ ಅವರು. ಎಸ್, ಇನ್ನು ಆರ್ಟಿಸ್ಟ್ ನ ಪರಿಚಯ ಮಾಡೋಣ. ಈಗಾಗಲೇ ನಾನು ಹೇಳಿದೆ, ರೀಲ್ಸ್ ಎಲ್ಲ ತುಂಬಾನೇ ವೈರಲ್ ಆಗಿರೋದು ನೋಡಿರ್ತೀರಿ, ನಮ್ಮ ಸೂರ್ಯಣ್ಣ ಹಾಗೆ ಸಂಭ್ರಮ ಅವರ ಕಾಂಬಿನೇಷನ್. ಇನ್ನು ಉಳಿದಂತೆ ರವಿ ಕಾಳೆ ಅವರು, ಕಾಕ್ರೋಚ್ ಸುಧಿ ಅವರು ವಿಶೇಷ ಪಾತ್ರದಲ್ಲಿ ನಮ್ಮ ಸಿನಿಮಾದಲ್ಲಿ ಹರೀಶ್ ರಾಯ್ ಸರ್ ಅಭಿನಯಿಸಿದ್ರು. ಇವತ್ತು ನಮ್ಮ ಜೊತೆಗೆ ಅವ್ರು ಇಲ್ಲ, ಆದ್ರೆ ಅವರ ಪಾತ್ರದ ಮುಖೇನ ಸೂರ್ಯಣ್ಣದಲ್ಲಿ ಅವ್ರು ಸದಾ ಜೀವಂತ. ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಎಲ್ಲರ ಮನೆ ಮಾತಾಗಿದ್ದಂತಹ SK ಉಮೇಶ್ ಸರ್ ಒಂದು ಪ್ರಮುಖ ಪಾತ್ರವನ್ನು ನಿಭಾಯಿಸಿದ್ದಾರೆ. ಪ್ರಕಾಶ್ ತುಂಬಿನಾಡ್ ಅವರಿದ್ದಾರೆ, ಪ್ರಸಾದ್ ಅವರಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಲಕ್ಕಿ ಅಣ್ಣ ಭಾಗಿಯಾಗಿದ್ದಾರೆ. ಇವರು ಕೂಡ ಸಿನಿಮಾದ ಒಂದು ಭಾಗವಾಗಿದ್ದಾರೆ, ಅವ್ರನ್ನ ಕೂಡ ಮಾಡ್ಕೊಳ್ತಿದ್ದೇನೆ. ಹಾಗೂ ಎಲ್ಲರನ್ನೂ ಜಾಲಿ ಜಾಲಿ ಅಂತ ತಿಳಿಸಿದಂತಹ ಜಾಲಿ ಜಾಟ್ ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿ. ಹಾಗೂ ಹಿರಿಯ ಕಲಾವಿದರಂತೆ ಒಂದು ಪುಟ್ಟ ನಮ್ಮ ಬೇಬಿ ಮರೀಶಾ ಆಕ್ಟ್ ಮಾಡಿದ್ದಾರೆ. ಬೇಬಿ ಮರೀಶಾ, ಪ್ರೀತಿಯ ಸ್ವಾಗತ. ಅಂಡ್ ಪ್ರವೀಣ್ ರಾಜ್ ಸರ್ ಈ ಸಿನಿಮಾದ ಒಂದು ಪ್ರಮುಖ ಭಾಗವಾಗಿದ್ದಾರೆ. ಪ್ರವೀಣ್ ರಾಜ್, ತಮಗೂ ಕೂಡ ಸ್ವಾಗತ. ಅಂಡ್ ವಿನಯ್ ಗೌಡ ಅವರು ಕೂಡ ಅಭಿನಯಿಸಿದ್ದಾರೆ. ಸಾಕಷ್ಟು ಜನ ಕಲಾವಿದರಿದ್ದಾರೆ, ಯಾರ್ದಾದ್ರೂ ಹೆಸರು ಬಿಟ್ಟಿದ್ರೆ ಅನ್ಯದ ಭಾವಿಸಬಾರ್ದು. ಸೂರ್ಯಣ್ಣ ಬಗ್ಗೆ ನಾನು ಹೇಳಿದೆ, ತಮ್ಮೆಲ್ಲರಿಗೂ ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಟ್ರೇಲರ್ ತೋರಿಸಬೇಕು. ಒಂದು, ಫೆಬ್ರವರಿ 20ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಮ್ಮ ಸಿನಿಮಾವನ್ನ ರಿಲೀಸ್ ಮಾಡ್ತಿರೋದು ಜಯಣ್ಣ ಕಂಬೈನ್ಸ್ ವತಿಯಿಂದ ಜಯಣ್ಣ ಭೋಗೇಂದ್ರ ಅವರು. ಇದು ನಮ್ಮ ಸೂರ್ಯಣ್ಣಗೆ ಒಂದು ಮೊದಲನೇ ಯಶಸ್ಸು ಅಂತ ಭಾವಿಸ್ತೀನಿ. ಯಾಕಂದ್ರೆ ಜಯಣ್ಣದಂತಹ ಒಂದು ದೊಡ್ಡ ಸಂಸ್ಥೆ ಈ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಹಾಗಾಗಿ ಸೂರ್ಯಣ್ಣ ಯಾವೆಲ್ಲ ರೀತಿಯ ಕ್ಯೂರಿಯಾಸಿಟಿ, ಕಥೆ, ಮೇಕಿಂಗ್ ಅನ್ನ ಹೊತ್ತರ್ತಿದೆ ಅನ್ನೋದನ್ನ ನೀವಿಲ್ಲಿ ಊಹಿಸಬಹುದು. ಮೊದಲನೇದಾಗಿ ನಾವು ಟ್ರೇಲರ್ ನೋಡ್ಬೇಕು. ಟ್ರೇಲರ್ ನ ಲಾಂಚ್ ಮಾಡಿಸ್ಬೇಕು ಅಂದ್ರೆ ಒಂದು ಸ್ಪೆಷಲ್ ಗೆಸ್ಟ್ ಇರ್ಬೇಕು, ಹೌದಲ್ಲ? ಹೌದಲ್ವಾ? ಸೊ ಯಾರು ಲಾಂಚ್ ಮಾಡ್ತಾರೆ ಅಂತ ನಾನ್ ಹೇಳೋದಿಲ್ಲ. ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋ ಎಲ್ಲವೂ ಆಗಿರುವಂತ ಸೂರ್ಯಣ್ಣನ ಬರ್ಮಾಡ್ಕೊಳ್ಳೋಣ ಸ್ಟೇಜ್ಗೆ. ಸೂರ್ಯ ಅವರ ಒಂದು ಸ್ಟೇಜ್ ಪ್ಲೀಸ್. ಹೌದಾ? ಮೋಸ್ಟ್ಲಿ ಜನ ಅದನ್ನ ಬಂದು ಸಪೋರ್ಟ್ ಮಾಡಿದ್ರೆ ಇವತ್ತು ಇನ್ನೂ ಕೂಡ ಚೆನ್ನಾಗಿ ಆಗ್ತಾ ಇತ್ತು. ಆದ್ರೆ ಇನ್ನ ಲೇಟ್ ಆಗಿಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಸೂರ್ಯಣ್ಣ ಸಿನಿಮಾ ಮೇಲೆ ಇದ್ರೆ ಈ ಸಿನಿಮಾ ಯಶಸ್ಸು ಕಾಣುತ್ತೆ. ಫೆಬ್ರವರಿ 20ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬೇಕು.
ಸೊ ನಮ್ಮ ಮುಖ್ಯ ಅತಿಥಿಗಳಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಸೊ ಅದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಬೇಬಿ ಮರೀಶನ್ ಮಾತಾಡ್ಸೋಣ. ಬೇಬಿ ಮರೀಶನ್ ಒಂದು ಚಪ್ಪಾಳೆ ಕೊಡಿ. ಆಕ್ಚುಲಿ ಇವರು ನಮ್ಮ ತಂಡದ ತುಂಬಾ ಸೀನಿಯರ್. ಬೆನಕ ಸರ್ಗಿಂತ ನಮ್ಮ ನನಗೆ ಫಸ್ಟ್ ಮೂವಿಯಲ್ಲಿ ಸೂರ್ಯಣ್ಣ ಅಮ್ಮು ಅಂತ ಕ್ಯಾರೆಕ್ಟರ್ ಕೊಟ್ಟವ್ರೆ. ಫಸ್ಟ್ ಪಿಕ್ಚರ್ ಮಾರಿಗುಡ್ಡದ ಗಡ್ಡದಾರಿಯಲ್ಲೂ ಗೌರಿ ಅಂತ ಕ್ಯಾರೆಕ್ಟರ್ ಕೊಟ್ಟವ್ರೆ. ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಹಾಗೆ ಸಂಭ್ರಮ ಅಕ್ಕಗೆ ಚಿತ್ರ. ಈ ಸೂರ್ಯಣ್ಣ ಏನಾಗ್ಬೇಕಮ್ಮ ನಿಮ್ಗೆ? ಸೂರ್ಯಣ್ಣ ಆಚೆ ಸೂರ್ಯಣ್ಣ ಆಗಬೇಕು. ಮನೆ ಒಳಗಡೆ ಸ್ಕೂಲ್ ಒಳಗಡೆ ಎಲ್ಲೋದ್ರೂ ಆಟೋ ಡ್ರೈವರ್ ದಿನೇಶ್ ಕುಮಾರೇ ಆಗಬೇಕು. ಅಲ್ಲ ಕಣಮ್ಮ, ಸೂರ್ಯಣ್ಣ ನಿಮ್ಗೆ ಏನಾಗ್ಬೇಕು? ಪಾಪ ಇವಳು ಸ್ಪೀಚ್ ಬ್ರೇಕ್ ಆಗ್ತಾ ಇದೆ. ಇಲ್ಲ ಆದ್ರೂ ಸೂರ್ಯಣ್ಣ ನಿಂಗೆ ಏನಾಗ್ಬೇಕು? ಡ್ಯಾಡ್, ಅಪ್ಪ. ಎಷ್ಟು ಮಾಸ್ ಡೈಲಾಗ್ ಹೊಡಿತಾನಂದ್ರೆ, ಸ್ಕೂಲಲ್ಲಿ ಹೊರಗಡೆ ಎಲ್ಲ ಕಡೆ ಆಟೋ ದಿನೇಶ್, ಇಲ್ಲಿ ಸೂರ್ಯಣ್ಣ ಅಂತ ಅಲ್ವಾ? ಓಕೆ. ನಮ್ಮಪ್ಪ ಹೆಂಗ್ ಕಷ್ಟ ಅವ್ರ ಕಷ್ಟ ಬೆಳೆಸಿದಾರೋ ಹಂಗೆ ನಾವು ಬೆಳಿಬೇಕಂತ ನಮಗೆ ಹೇಳ್ಕೊಟ್ಟವ್ರೆ. ಅದಕ್ಕೆ ತುಂಬ ಧನ್ಯವಾದ. ಹಾಗೆ ಇವತ್ತು ಸೂರ್ಯಣ್ಣದು ಹುಟ್ಟಿದಬ್ಬ. ಹ್ಯಾಪಿ ಬರ್ಡೇ ಸೂರ್ಯಣ್ಣ. ಸಂಭ್ರಮ ಅಕ್ಕಗೆ, ಚಿತ್ರ ಅಕ್ಕಗೆ ನಮಸ್ಕಾರಗಳು. ಪ್ರಸಾದ್ ಮಾಮಗೆ, ಜಾಲಿ ಜಾಕ್ ಅಣ್ಣಗೆ, ಬೇಲು ತಾತ ಅವರಿಗೆ, ಜೀಬ್ರಾ ತಾತ ಅವರಿಗೆ ಪ್ರವೀಣ್ ಸರ್ ಅವರಿಗೆ ನಮಸ್ಕಾರ. ಜೀಬ್ರಾ ಅವರಿಗೇನು ನಮಸ್ಕಾರ ಕೇಳ್ಕೊಂತೀನಿ. ಎಲ್ಲ ಮೂವಿಗೆ ಸಪೋರ್ಟ್ ಮಾಡ್ತಿದ್ದೀರಾ, ಹಾಗೆ ಇನ್ನೂ ಮಾಡ್ಕೊಂತ ಕೇಳ್ಕೊಂತೀನಿ. ಧನ್ಯವಾದ. ಮನೆಗೆ ಕರ್ಕೊಂಡೋಗಿ ವಿಚಾರಿಸಿ ನೋಡಿ. ನಮ್ಮ ಸೂರ್ಯ ಅವರ ವೈಫ್ ನ್ಯಾನ್ಸಿ ಅವರು ಇಬ್ಬರು ಟ್ಯಾಲೆಂಟ್ಸ್ ಮನೇಲಿ. ಇವತ್ತು ರಾತ್ರಿ ಹೋಮ್ವರ್ಕ್ ಮಾಡ್ತಾ ನಿನಗಿದೆ ಮಾರಿ ಹಬ್ಬ. ಸಂಭ್ರಮ ಅವ್ರ ಮನೆಗೆ ಹೋಗ್ತೀಯ, ನ್ಯಾನ್ಸಿ ಅವ್ರ ಮನೆಗೆ ಹೋಗ್ತೀಯ? ಓಕೆ, ಹೇಗನ್ಸ್ತು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು? ಚೆನ್ನಾಗಿದೆ, ಬ್ಯೂಟಿಫುಲ್. ಓಕೆ, ಜನಕ್ಕೆ ಒಂದು ಮೆಸೇಜ್ ಕೊಡು. ಇವಾಗ ನಮ್ಮ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬರಬೇಕು ಅಂತ ಏನ್ ಮೆಸೇಜ್ ಕೊಡ್ತೀಯ? ಎಲ್ಲರೂ ದಯವಿಟ್ಟು ಥಿಯೇಟರ್ ಬಂದು ಮೂವಿ ಹೆಂಗೈತೆ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಬೇಬಿ ಮರೀಶಾ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಎಲ್ಲರೂ ಬ್ಲೆಸ್ ಮಾಡಿ. ಅಂಡ್ ಇವತ್ತು ನಮ್ಮ ಸೂರ್ಯಣ್ಣ ಅವರ ತಂದೆ ತಾಯಿ ಕೂಡ ಭಾಗಿಯಾಗಿದ್ದಾರೆ. ದೊರೆ ಸರ್, ತಮ್ಗೆ ಧನ್ಯವಾದಗಳು. ಅಂಡ್ ಅಮ್ಮ ಜ್ಯೋತಿ ಅವ್ರಿಗೂ ಕೂಡ ಧನ್ಯವಾದಗಳು ಭಾಗಿಯಾಗಿರೋದಕ್ಕೆ. ಏನಮ್ಮ ಡ್ಯಾನ್ಸ್ ಮಾಡ್ಬೇಕಂತ, ಹಾಡು ಹೇಳ್ಬೇಕಂತ? ಡ್ಯಾನ್ಸ್ ಯಾವ ಹಾಡಿಗೆ? ನೀನನ್ನ ದೇವತೆ. ಸೂಪರ್ ಅಪ್ಪ. ಓಕೆ, ಇನ್ಸ್ಟೆಂಟ್ ಹಾಡು ಹಾಕ್ಬೇಕಾ? ಇವರೇ ಹಾಡು ಹಾಕಿದ್ದೀನಿ ಸರ್. ಪ್ರಸಾದಣ ಲಕ್ಕಣ್ಣ, ಕಾಮರಾಜ್ ಸರ್ ಬನ್ನಿ ಆನ್ ಸ್ಟೇಜ್ ಪ್ಲೀಸ್. ಓಕೆ, ಜಸ್ಟ್ ಟ್ರೈಲರ್ ಲಾಂಚ್ ಅಂತ ಅನೌನ್ಸ್ ಮಾಡ್ತಾರೆ ಅಷ್ಟೇ. ಜಿಬ್ರಾಣ ಓಕೆನಾ? ಮುಂದೆ ಮೊಬೈಲ್. ಸಂಭ್ರಮ ಆನ್ ಸ್ಟೇಜ್. ಚಿತ್ರ ಬನ್ನಿ. 20 ಜನ ಹೇಳೋಕ್ಕಾಗಲ್ಲ ಕಣ್ರ. ಜಾಲಿ ಜಾಲಿ ಅಂತ ಇಲ್ಲೇ ಕೂತಿದ್ದೀರಲ್ಲ ಸರ್, ಬನ್ನಿ ಒಂದ್ ಸ್ವಲ್ಪ. ಪ್ರವೀಣ್, ನಮ್ ಕ್ರಿಯೇಟಿವ್ ಡೈರೆಕ್ಟರ್ ರಂಜಿತ್ ಸರ್. ರಂಜಿತ್ ಅಣ್ಣ, ಬರೀ ಜಸ್ಟ್ ಲಾಂಚ್ ಹೇಳೋದಕ್ಕೆ ಒಂದು ಫ್ರೇಮ್. ಬನ್ನಿ. ಸರ್ ಬೆನಕ ನಂಜಪ್ಪ ಸರ್.
ಬನ್ನಿ. ಬನ್ನಿ ಅಪ್ಪಾಜಿ ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಸರ್ ಬನ್ನಿ, ಇಲ್ಲ ಇಲ್ಲ ಬನ್ನಿ. ಮಾಸ್ಟರ್ ಬನ್ನಿ ಮಾಸ್ಟರ್. ಅಲ್ಲೆಲ್ಲ ಗ್ರಾಂಟ್ ಆಗಿದ್ರಾ? ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರೋ ಶ್ರೀಧರ್ ಸರ್ ಅಂಡ್ ವಿಶ್ವ ಎಡಿಟರ್ ವಿಶ್ವಣ್ಣ. ಸಂಕಲನಕಾರ ವಿಶ್ವರು. ಬಮ್ಮ ಮೇಲೆ ಜ್ಯೋತಿ ಅಮ್ಮ, ನಂಜಪ್ಪ ಸರ್ ಬಂದ್ರ? ಮುರಳಿ ಬಾ ಮುರಳಿ. ಟೀಮ್ ಎಲ್ಲರೂ ಬನ್ನಿ, ದಯವಿಟ್ಟು ಎಲ್ಲರೂ ಬನ್ನಿ. ಅಶೋಕ್ ಬಾ, ಅಶೋಕ್ ಬಾ. ದಯಮಾಡಿ ಓಕೆ ಮೇಡಮ್ ಕೈ ಮೈಕ್ ಕೊಡಿ ಸೂರ್ಯನ. ಸ್ವಲ್ಪ ಮುಂದೆ ಕುತ್ಕೋ, ಅದೇ ಅನ್ಕೊಂಡೆ ನಾನು. ಕೂತ್ಕೊಳ್ಳಿ. ಹೂ ಆರ್ ಯಂಗ್ ಅಟ್ ಹಾರ್ಟ್. ಶ್ರೀಧರ್ ಸರ್, ಎಸ್. ಕೈ ನೋವು ಬಂತು. ಸಿನಿಮಾ ಫೆಬ್ರವರಿ 20ನೇ ತಾರೀಕು ರಿಲೀಸ್ ಆಗುತ್ತೆ. ದಯಮಾಡಿ ಎಲ್ಲರೂ ಸಿನಿಮಾ ಮಂದಿರಗಳಲ್ಲೇ ಹೋಗಿ ಸಿನಿಮಾ ನೋಡಿ ಅನ್ನೋದು ನಮ್ಮ ವಿನಂತಿ. ಸ್ಪೆಷಲ್ ಮೆನ್ಷನ್ ನಮ್ಮ MB ಹಳ್ಳಿಕಟ್ಟಿ DOP ಹಾಗೆ ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿರೋ KM ಇಂದ್ರ ಸರ್, ತುಂಬಾ ಅದ್ಭುತವಾಗಿ ಬಂದಿದೆ. ಸೊ ಎಲ್ರಿಗೂ ಕೂಡ ಓಕೆ ಶ್ರೀಧರ್ ಸರ್, ಅಭಿನಂದನೆಗಳು ಶ್ರೀಧರ್ ಅವ್ರಿಗೆ. ತುಂಬಾ ಸೌಂಡ್ ಮಾಡ್ತಾ ಇದೆ ಆಕ್ಚುಲಿ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಇಂದ್ರ ಅವ್ರಿಗೂ ಕೂಡ ಅಭಿನಂದನೆಗಳು. ಸೊ ಮೊದಲನೇದಾಗಿ ಲಹರಿ ವೇಲು ಸರ್ ಆನ್ ಸ್ಟೇಜ್ ಪ್ಲೀಸ್. ಸರ್ನ ಮಾತಾಡ್ಸೋಣ. ಸರ್ ಹೇಗೆ ಅನಿಸ್ತು ಟ್ರೈಲರ್ ಅಂತ ತಿಳ್ಕೊಳ್ಳೋ ಪ್ರಯತ್ನ. ಎಲ್ಲ ಪತ್ರಿಕಾ ಸಾರಿಗೆ ನಮಸ್ಕಾರ. ದಿನೇಶ್ ಅವರು ಅಂತ ಹೇಳ್ಬೇಕಾ, ಸೂರ್ಯ ಅವರು ಅಂತ ಹೇಳ್ಬೇಕಾ, ಸೂರ್ಯ ಅಣ್ಣ ಅಂತ ಹೇಳ್ಬೇಕಾ? ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ ನಿಮಗೆ. ವಿಶ್ ಆಲ್ ದ ಬೆಸ್ಟ್. ಇನ್ನೊಬ್ಬರದ್ದು ಯಾವುದು ನಿರ್ಮಾಪಕರಲ್ಲ ಇದರ, ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗ ಹೋಗ್ಬೇಕು. ನನ್ನ ಮಗನ ಮದುವೆ ಇದೆ ಬರೋ ತಿಂಗಳು 6ನೇ ತಾರೀಕು. ಆದರೂ ಕೂಡ ಪ್ರೀತಿಯಿಂದ ಬಂದಿದ್ದೀನಿ. ಭಾಳ ಒತ್ತಡ ಇದೆ, ಆದರೂ ಕೂಡ ನಿಮ್ಮ ಮೇಲೆ ಆ ಒತ್ತಡ ಎಲ್ಲ ಬಿಟ್ಟು ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಇದೆ, ಅದಕ್ಕೆ ಬಂದೆ. ಬಿಕಾಸ್ ಯು ವೆರಿ ಎಮೋಷ್ನಲ್ ಕ್ಯಾರೆಕ್ಟರ್. ಭಾಳ ಕಷ್ಟದಿಂದ ಮೇಲೆ ಬರ್ತಾ ಇದ್ದೀರಿ, ಇನ್ನೂ ಬಂದಿಲ್ಲ, ಬರ್ತೀರಿ. ಈ ಪಿಕ್ಚರ್ ಭಾಳ ಟ್ರೇಲರ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮೇಡಮ್ ಫಾರ್ ಲಾಂಚಿಂಗ್ ದ ಟ್ರೇಲರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಕಂಪ್ಲೀಟ್ ಟೀಮ್ಗೆ. KM ಇಂದ್ರ ಅವರು ಇಸ್ ಡನ್ ಅ ವಂಡರ್ಫುಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇದಾರ ಎಲ್ಲಿ ಇಂದ್ರ ಅವರು ಎಲ್ಲಿದ್ದಾರೆ? ಶ್ರೀಧರ್ ಅವರಾ? ಓಕೆ. ಶ್ರೀಧರ್ ಅವರು ಚೆನ್ನಾಗಿದ್ದೀರಾ? ತುಂಬ ಚೆನ್ನಾಗಿ ಮಾಡಿದ್ದೀರಾ. ವಿಶ್ ಯು ಆಲ್ ದ ಬೆಸ್ಟ್. ಪುಟ್ಟಿ ನಿನ್ನ ಹೆಸರು ಮರ್ತೋಗ್ಬಿಟ್ಟಮ್ಮ ನಾನು. ಹರೀಶಾ, ಯು ಆರ್ ಟೂ ಸ್ವೀಟ್ ಅಮ್ಮ. ನನಗೆ ತಾತ ಮಾಡಿ, ಅಯ್ಯೋ ಅದು ಮಾತ್ರ ಮಾಡಬೇಡಮ್ಮ. ನನ್ನ ತಾತ ಮಾಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ನಾನು ತಾತನಮ್ಮ. ನನ್ನ ಮೊಮ್ಮಗಳು ಬಂದಿದ್ದಾರೆ ಹೈದರಾಬಾದಿಂದ. ಶಿ ಕಾಲ್ಸ್ ಮಿ ವೇಲು ತಾತ ಅಲ್ಲಿ. ಯು ಕಾಲ್ ಮಿ ಅಫಿಷಿಯಲಿ. ನಿನ್ನ ನಗು ಭಾಳ ಚೆನ್ನಾಗಿದೆ. ಯು ಎವ್ರಿಥಿಂಗ್ ವಿತ್ ಯು. ಡ್ಯಾನ್ಸಿಂಗ್ ಇರ್ಬೋದು, ನಗು ಇರ್ಬೋದು, ಮಾತಾಡೋ ವೊಕಾಬ್ಯುಲರಿ ಲ್ಯಾಂಗ್ವೇಜ್ ಇರ್ಬೋದು, ಎವ್ರಿಥಿಂಗ್ ಇಸ್ ಫ್ಯಾಂಟಾಸ್ಟಿಕ್ ವಿತ್ ಯು. ನೀನು ತುಂಬ ದೊಡ್ಡ ಕಲಾವಿದ ಆಗಿ ಬೆಳಿತೀಯ. ಅದಕ್ಕಿಂತ ಜಾಸ್ತಿ ಒಳ್ಳೆ ಸಜ್ಜನಿಕೆ ಹೃದಯ ಇದೆ ನಿನಗೆ. ಗಾಡ್ ಬ್ಲೆಸ್ ಯು ಚಿನ್ನ. ಐ ವಿಶ್ ಯು ಆಲ್ ದ ಬೆಸ್ಟ್. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಐ ಹ್ಯಾವ್ ಟು ಲೀವ್ ಅರ್ಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಸೂರ್ಯ ಅವ್ರಿಗೆ. ಈ ಪಿಕ್ಚರು ಜಯಣ್ಣ ಅವ್ರು ಲಾಂಚ್ ಮಾಡ್ತಾ ಇದ್ದಾರೆ. ಫೆಬ್ರವರಿ 10th ಅಲ್ಲ, 20ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೂಪರ್ ಹಿಟ್ ಆಗಲಿ. ಕೈ ತುಂಬ ಲಕ್ಷ್ಮಿ ಕಟಾಕ್ಷ ನಿಮ್ಮನ್ನು ಕಾಯಿಲೆ ಅಂತ ದೇವ್ರಿಗೆ ಕಾಯಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಲಹರಿ ವೇಲು ಸರ್, ಧನ್ಯವಾದಗಳು.
ಥ್ಯಾಂಕ್ ಯು ಮಾಡ್ಬೇಕಂತ. ಸೊ ತುಂಬಾ ಎಮೋಷನಲ್ ಆದ್ರಿ ಟ್ರೇಲರ್ ನೋಡಿದಾಗ. ಬಟ್ ಇದೆಲ್ಲ ಒಂದು ಅಸೆಟ್ ಇದ್ದಾಗೆ, ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರುತ್ತೆ ನನ್ನ ಗಂಡ ಅಭಿನಯಿಸಿದಂತ. ಮಗಂಗೂ ಅಪ್ಪ ಒಳ್ಳೆ ಹೆಸರು ತಂದ್ಕೊಟ್ಟು ಹೋಗಿದ್ದಾರೆ. ಮೇಡಮ್ ಏನ್ ಹೇಳ್ತೀರಾ ಟ್ರೇಲರ್ ಬಗ್ಗೆ? ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಯಜಮಾನ್ರ ಕಡೆ ಸಿನಿಮಾ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಕಾಲ ನಿರ್ಣಯ ತುಂಬ ಪ್ರಯತ್ನ ಪಟ್ವಿ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ. ಸೂರ್ಯ ಅಣ್ಣ ಅವರು ಫೋನ್ ಮಾಡಿದ್ರು ಆಸ್ಪತ್ರೆಯಲ್ಲಿರುವಾಗ, ನಾನು ಅಲ್ಲೇ ಇದ್ದೆ. ಪ್ರಮೋಷನ್ಗೆ ಬರಬೇಕು ಅಂತ ಕರೆದ್ರು. ನಮ್ಮ ಮನೆಯವ್ರ ಕಣ್ಣಲ್ಲಿ ನೀರು ಹಾಕೊಂಡ್ರು, ನನ್ನ ಕೈಲಿ ಹೋಗೋಕೆ ಆಗ್ತಾ ಇಲ್ಲ ಅಂತ. ಸೊ ಅದೆಲ್ಲ ನನಗೆ ನೆನಪಿದೆ. ಆಮೇಲೆ ಡಬ್ಬಿಂಗ್ ಮಾಡಿ ಬಂದಾಗ, ಶೂಟಿಂಗ್ ಮಾಡಿ ಬಂದಾಗ ಎಲ್ಲ ಹೇಳಿದ್ದಾರೆ. ಟ್ರೈಲರ್ ಭರ್ಜರಿಯಾಗಿ ಬಂದಿದೆ. ಸೊ ದೇವ್ರ ಹಣೆಗೂ ಹೇಳ್ತೀನಿ, ಸಕ್ಸಸ್ ಆಗೇ ಆಗುತ್ತೆ. ಸೊ ಕಷ್ಟಪಟ್ಟು ಅವ್ರು ಸೋತಿರೋದು ಇತಿಹಾಸದಲ್ಲೇ ಇಲ್ಲ. ಸೊ ಕಷ್ಟಪಟ್ಟು ಮಾಡಿದ್ದೀರಾ, ಏನೇನು ಕಷ್ಟಪಟ್ಟಿದ್ದೀರಾ ಅಂತ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು. ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಇಲ್ಲಿಂದ ಮುಂದೆ ಹೋಗೋದು ಖಂಡಿತ ಸುಲಭನೇ. ಸೊ ಅದರಿಂದ ದೇವ್ರು ಒಳ್ಳೇದು ಮಾಡಲಿ. ಇಡೀ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಯಜಮಾನ್ರು ಆರೋಗ್ಯ ಸರಿ ಇಲ್ಲದೆ ಇದ್ರು, ಬಂದು ಆ್ಯಕ್ಟ್ ಮಾಡಿ ಹೋದರು. ಸೊ ಅವ್ರು ಯಾವತ್ತೂ ಜೀವಂತವಾಗಿರ್ತಾರೆ, ಫಿಸಿಕಲಿ ಪ್ರೆಸೆಂಟ್ ಇಲ್ಲ ಅಷ್ಟೇ. ಬಟ್ ನಮಗೆ ಅವ್ರ ಆದರ್ಶ, ಅವರಿದು ಎಲ್ಲ ಪ್ರತಿ ಒಂದು ನಿಮಿಷ ನಾವು ಮರೆಯೋ ಅಂಥ ಸಂಬಂಧನೇ ಅಲ್ಲ. ಸೊ ಮಕ್ಕಳಲ್ಲಿ ಅವರು ಕಲೆ ತುಂಬಿಸಿ ಹೋಗಿದ್ದಾರೆ. ನೋಡೋಣ, ಇಬ್ರು ಇದ್ದಾರೆ. ಯಾರು ಇಂಡಸ್ಟ್ರಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ನಾನಿವತ್ತು ಬಂದ ಕಾರಣ ಏನು ಅಂದರೆ, ಇಂಡಸ್ಟ್ರಿದು ಋಣ ನಮ್ಮ ಮೇಲೆ ತುಂಬ ಇದೆ. ಯಾಕೆ ಅಂದರೆ 30 ವರ್ಷ ಅವರು ಇಂಡಸ್ಟ್ರಿಯಲ್ಲಿ ದುಡಿದವರು. ಸೊ ಅದರಿಂದ ನಾನು ಟ್ರೈಲರ್ಗೆ ಒಪ್ಕೊಂಡೆ. ಲಾಸ್ಟ್ ನೋಡಕ್ಕೆ ಬಂದಾಗ ಅಲ್ಲೇ ಹೇಳಿದ್ರು, ಬಾಡಿ ಇನ್ನೂ ತೆಗ್ದಿರ್ಲಿಲ್ಲ, ನಾವು ಊರಿಗೆ ಹೊರಟಿದ್ವಿ ತಗೊಂಡು. ಆವಾಗ ಹೇಳಿದ್ರು, ಅಕ್ಕ ನೀವೇ ಬಂದು ಟ್ರೈಲರ್ ಲಾಂಚ್ ಮಾಡಬೇಕು ಅಂತ. ಟೀಸರ್ಗೆ ಕರೆದ್ರು. ನಾನು ಇನ್ನೂ ಆವಾಗ ಹೊರಗೆ ಬರೋ ಸ್ಥಿತಿಯಲ್ಲಿ ಇರಲಿಲ್ಲ. ಸೊ ಇವಾಗ ಧೈರ್ಯ ಮಾಡಿ ಬಂದೆ. ಯಾಕಂದರೆ ನಮ್ಮ ಮನೆಯವರ ಆಸೆ ಅದು. ಟ್ರೈಲರ್ ಮತ್ತು ಪ್ರೆಸ್ ಮೀಟ್ ಇದೆಲ್ಲ ಯಾವುದವರು ಯಾವತ್ತೂ ಮಿಸ್ ಮಾಡಿದವರೇ ಅಲ್ಲ ಇಂಡಸ್ಟ್ರಿಯಲ್ಲಿ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಸಂಸಾರದ ಮೇಲೆ ಖಂಡಿತ ಅವ್ರಿಲ್ಲ ಅಂತ ಪ್ರೀತಿ ತೋರಿಸೋದು ಕಡಿಮೆ ಮಾಡಬೇಡಿ. ಯಾಕಂದರೆ ನನಗೆ 2 ಮಕ್ಕಳಿದ್ದಾರೆ. ಅವರು ಮುಂದೆ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಆಮೇಲೆ ದೊಡ್ಡವರು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಮನೆಯವ್ರಿಗೆ ಎಲ್ಲರೂ, ಪ್ರತಿಯೊಬ್ಬರು, ಕರ್ನಾಟಕದ ಜನತೆಯಿಂದ ಹಿಡಿದು ಪ್ರತಿಯೊಬ್ಬರು ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾವು ಇಷ್ಟರ ಮಟ್ಟಿಗೆ ಇಲ್ಲಿ ಬಂದು ನಿಂತಿದ್ದೀವಿ ಅಂದರೆ ಅದಕ್ಕೆ ಕರ್ನಾಟಕದ ಜನತೆ, ಹಾಗೆ ಪ್ರೆಸ್ ಅವರು, ಮೀಡಿಯಾದವರು, ಆಮೇಲೆ ನಮ್ಮ ಸ್ಯಾಂಡ್ಲ್ವುಡ್ ಅವರು, ದೊಡ್ಡ ಹೀರೋಗಳು ಎಲ್ಲರದ್ದು ಹೆಸರು ತಗೊಳಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಎಲ್ಲರೂ ಹೀಗೆ ಆಶೀರ್ವಾದ ಮಾಡ್ಕೊಂಡು ಬನ್ನಿ. ಯಾಕಂದರೆ ಕಲಾವಿದ್ರ ಕುಟುಂಬಗಳು ಬದುಕಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಸೊ ಕಲಾವಿದರು ಉಳಿಬೇಕು, ಇಲ್ಲಾಂದರೆ ಇಂಡಸ್ಟ್ರಿಗೆ ಕಷ್ಟ ಆಗುತ್ತೆ. ಇವಾಗ ಹೊರಗಡೆ ಇಂಡಸ್ಟ್ರಿ ನೋಡ್ತಾ ಇದ್ದೀರಾ ಎಷ್ಟೆಷ್ಟು ಕಾಂಪಿಟೇಷನ್ ಇದೆ ಅಂತ. ಅದನ್ನ ಫೇಸ್ ಮಾಡಬೇಕಂದ್ರೆ ನಾವು ಒಗ್ಗಟ್ಟಾಗಿರ್ಬೇಕು. ಸ್ಯಾಂಡ್ಲ್ವುಡ್ಡಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ, ಒಳ್ಳೆ ಬದುಕು ಮಾಡೋಣ ಅಷ್ಟೇ. ದ್ವೇಷ ಅಸೂಯೆ ಎಲ್ಲ ಬಿಟ್ಟು, ಈ ಕಾಂಪಿಟೇಷನ್ ಎಲ್ಲ ಬಿಟ್ಟು ಚೆನ್ನಾಗಿ ಬದುಕು ಮಾಡೋಣ, ಇಷ್ಟೇ ನಾನು ಕೇಳ್ಕೊಳ್ಳೋದು. ಇದು ಅವ್ರ ಆಸೆ ಕೂಡ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಹೇಳೋರು, ಒಗ್ಗಟ್ಟಾಗಿದ್ರೆ ಎಷ್ಟು ಸಿನಿಮಾ ಮಾಡ್ಬೋದಿತ್ತು ನಾವು ಅಂತ. ಅದರಿಂದ ಅವರು ಪ್ರತಿ ನಿಮಿಷ, ಗಿರ್ಜಮ್ಮ ಬಂದಿದ್ರು ನೋಡೋಕ್ಕೆ. ಆ್ಯಕ್ಚುಲಿ ವಾರ್ಡಲ್ಲಿ ಪ್ರತಿಯೊಂದು ದಿನಾನು ಯಾರಾದರೂ ಒಬ್ರು ಬರೋರು ನೋಡೋಕ್ಕೆ. ಆವಾಗ ನಾನು ಯಾವಾಗ ಇಲ್ಲಿಂದ ಎದ್ದೊಳ್ತೀನಿ, ನಾನು ಯಾವಾಗ ಬಣ್ಣ ಹಚ್ತೀನಿ ಅನ್ನೋರು ನಮ್ಮ ಮನೆಯವರು. ಲಾಸ್ಟ್ವರೆಗೂ ಅವರಿಗೆ ಆ್ಯಕ್ಟ್ ಮಾಡಬೇಕು ಅನ್ನೋದೇ ಇತ್ತು. ಏನು ಮಾಡೋದು, ಕಾಲ ನಿರ್ಣಯ, ನಾವು ಒಪ್ಕೊಳ್ಳೇಬೇಕು. ಸೊ ಅದರಿಂದ ಒಳ್ಳೇದಾಗಲಿ ಎಲ್ರಿಗೂ. ಸೂರಿ ಅವರೇ ಒಳ್ಳೇದಾಗಲಿ. ತುಂಬ ಮನಸ್ಸಿಂದ ಆಶೀರ್ವಾದ ಮಾಡಿದ್ದೀವಿ. ಖಂಡಿತ ಸಕ್ಸಸ್ ಆಗುತ್ತೆ. ಒಂದೇ ನಿಮಿಷ ಸರ್. ಅದೇ ಸಂದರ್ಭದಲ್ಲಿ ರೋಷನ್, ಹೇಗೆ ಅನಿಸ್ತು ಟ್ರೇಲರ್ ನೋಡಿದ್ದು? ನನಗೆ ನೋಡಿ ನಾವು ಬಂದು ತುಂಬ ಖುಷಿ ಆಯಿತು. ಅವರು ಆ್ಯಕ್ಚುಲಿ ಹೇಳೋರು, ಅವ್ರು ಬ್ಲಾಗ್ಸ್ ಎಲ್ಲ ಮಾಡಿದ್ದಾರೆ ಅವ್ರ ಯೂಟ್ಯೂಬ್ ಚಾನಲ್ಗೆ. ಈ ಬಿಹೈಂಡ್ ದ ಸೀನ್ಸ್ ಬಗ್ಗೆ ಎಲ್ಲ, ಈ ಕಾಕ್ರೋಚ್ ಅಣ್ಣ ಆಗಿರ್ಬೋದು ಅಥವಾ ಸೂರ್ಯ ಅಣ್ಣ ಅವರಾಗಿರ್ಬೋದು, ಅವ್ರ ಮನೆಗೆ ಶೂಟಿಂಗ್ ಬಂದಾಗೆಲ್ಲ ಖುಷಿಯಿಂದ ಹೇಳೋರು, ನಮ್ಗೆ ನಗಿಸಿದ್ರು, ತುಂಬ ಮಜಾ ಇತ್ತು, ಇಲ್ಲೂ ಕರ್ಕೊಂಡು ಹೋಗ್ತೀವಿ ಅಂತ. ಅವ್ರಿಗೆ ಹಾಸ್ಪಿಟಲ್ ಹೇಳೋರು, ನೆಕ್ಸ್ಟ್ ಟ್ರೈಲರ್ ಲಾಂಚಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬಾ, ನೋಡು, ಅವೆಲ್ಲ ಅನುಭವ ಆಗುತ್ತೆ ಅಂತ. ಇವಾಗ ಇನ್ನೊಂದೇನಂದ್ರೆ ಮೂವಿ ಒಳಗೆ ಓಮ್ ಪಿಕ್ಚರ್ದು ಒಂದು ಇದು ತೋರಿಸಿದ್ದಾರೆ ಬಿಟ್ಟು, ಅದರಲ್ಲೂ ನಮ್ಮ ತಂದೆಯವ್ರು ಮಾಡಿದ್ದಾರೆ. ಅದು ಒಂದು ದೊಡ್ಡ ಹೆಮ್ಮೆ ಅಂತ ಹೇಳಿ. ಸೂರ್ಯಣ್ಣ ಪಿಕ್ಚರ್ ತುಂಬ ಸಖತ್ತಾಗಿತ್ತು. ಎಲ್ಲರೂ ತುಂಬ ದೊಡ್ಡ ಸೌಂಡ್ ಮಾಡ್ತಾರೆ. ಆಲ್ ದಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ ಫಾರ್ ದ ಟೀಮ್ ಆ್ಯಂಡ್ ಫ್ಯೂಚರ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೋಷನ್, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಆರ್ತಿ ಮೇಡಮ್ ಆ್ಯಂಡ್ ರೋಷನ್, ಥ್ಯಾಂಕ್ ಯು ಸೋ ಮಚ್. ಕಲೆ ಕೊಟ್ಟಿರೋ ಗೌರವ ಇದು ನಿಮಗೆ. ಥ್ಯಾಂಕ್ ಯು ಧನ್ಯವಾದಗಳು.
ದಯಮಾಡಿ ಕಾರ್ಯಕ್ರಮದಲ್ಲಿ ಇರಬೇಕು. ಪ್ಲೀಸ್ ವಿಸಿಟ್. ಥ್ಯಾಂಕ್ ಯು. ಮತ್ತು ಗಣ್ಯ ವ್ಯಕ್ತಿಗಳಿಗೂ ತುಂಬ ನನ್ನ ಅಭಿನಂದನೆಗಳು. ನಾನು ಈ ಫಿಲಮಲ್ಲಿ ಬ್ಯಾಟು ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದು ಮುಂಚವಾಗಿ ಏನಂತ ಹೇಳ್ಬೇಕಂದ್ರೆ, ಸೂರ್ಯ ನನಗೆ ಇವತ್ತು ಹುಟ್ಟಿದಬ್ಬ, ಮತ್ತು ನಮ್ಮ ಇನ್ನೊಂದನ್ನ ವಿಜಯನ್ನ ಅವ್ರಿಗೂ ಹುಟ್ಟಿದಬ್ಬ ಇಬ್ಬರಿಗೂ. ಸೊ ಇಬ್ಬರಿಗೂ ಹ್ಯಾಪಿ ಬರ್ಡೇ ವಿಶಸ್ನ ತಿಳ್ಸ್ಕೊತೀನಿ. ಈ ಫಿಲಮಲ್ಲಿ ಏನಿಲ್ಲ, ಸಿಂಪಲಾಗಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಆ್ಯಸ್ ಎನ್ ಸೆಕೆಂಡ್ ಹೀರೋ ಅಂದ್ಕೊಬೋದು. ಇದ್ರ ಮುನ್ನ ಮಾರಿಗುಡ್ಡದ ಗಡ್ಡಧಾರಿಗಳು ಫಿಲಮಲ್ಲಿ ಆ್ಯಸ್ ಎನ್ ಹೀರೋ ಆಗಿ ಇಂಟ್ರೊಡ್ಯೂಸ್ ಆದೆ. ಈ ಫಿಲಮು ಎಲ್ಲರಿಗೂ ಜಸ್ಟ್ ಒಂದು 2.5 hours ಮೂವಿ ಅನ್ಕೊಬೋದು ಸೂರ್ಯನ್ ಅನ್ನೋದು. ಬಟ್ ಇದರಲ್ಲಿ ನಮ್ಮ ಫ್ಯಾಮಿಲಿ ಎಮೋಷನ್, ಫಿನಾನ್ಸ್ ಮ್ಯಾಟರು ಎಲ್ಲ ತುಂಬ ಕಷ್ಟಪಟ್ಟು ಇದು ಒಂಥರ ಡೌನ್ ಟು ಅರ್ತ್ ಡೂ ಆರ್ ಡೈ ಸಿಚುವೇಶನಲ್ಲಿ ಈ ಮೂಮೆಂಟಲ್ಲಿ ನಾವು ನಿಂತ್ಕೊಂಡಿದ್ವಿ. ಅದೇ ಥರ ಮಾಧ್ಯಮದವರು ತುಂಬ ಮೀಡಿಯಾದವ್ರು ತುಂಬ ಹೆಲ್ಪ್ ಮಾಡಿದ್ದೀರಾ, ತುಂಬ ಧನ್ಯವಾದಗಳು. ಮತ್ತು ನಮ್ಮ ಬೆಂಬಲವಾಗಿದ್ದ ತುಂಬ ವ್ಯಕ್ತಿಗಳವರೇ, ಒಬ್ಬೊಬ್ರಿಗೂ ಹೆಸರು ಹೇಳ್ಕೊಬೇಕಂದ್ರೆ ತುಂಬ ಲಿಸ್ಟ್ ಇದೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಇದೆಲ್ಲ ಕ್ರೆಡಿಟ್ಸ್ ಗೋ ಟು ಸೂರ್ಯನ. ಮತ್ತು ಈ ವಿಷಯದಲ್ಲಿ ಇನ್ನೊಂದು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ನಮ್ಮ ತುಂಬ ಒಬ್ಬ ಮಿತ್ರ ಈ ಫಿಲಮ್ಗೆ ತುಂಬ ಸಾಕಷ್ಟು ಕೆಲಸ ಮಾಡೋನೆ, ಡೌನ್ ಟು ಅರ್ತು ಫ್ರಮ್ A to Z ಮಾಡೋನೆ. ಅವನ ಹೆಸರು ವಿಶ್ವ. ಇವತ್ತಿಲ್ಲ ಅವನು ಇಲ್ದಿರೋ ಏನಂತ ಹೇಳೋಕ್ಕಾಗಲ್ಲ. ಬಟ್ ಈಸ್ ಆಲ್ವೇಸ್ ಇನ್ ಅವರ್ ಮೆಮೊರೀಸ್ ಅಂಡ್ ಇನ್ ದಿಸ್ ಮೂವಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಪ್ರವೀಣ್, ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್. ಈ ಸಿನಿಮಾದಿಂದ ನಿಮಗೆ ಒಳ್ಳೆ ಹೆಸರು ಬರಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಲಕ್ಕಿ ಸರ್, ದಯಮಾಡಿ ವೇದಿಕೆಗೆ ಬರಬೇಕು. ಸರ್ ವಿಶ್ ಮಾಡಿ, ಎಷ್ಟು ಸಾಕು ಅಂತ ಕರೆದಿದ್ದೀನಿ. ಸರ್ ಟ್ರೈಲರ್ ನೋಡಿದ್ರಿ, ಹೇಗೆ ಅನ್ನಿಸ್ತು? ಚೆನ್ನಾಗಿರುತ್ತೆ. ಸೂರ್ಯ ಅವ್ರಿಗೆ ಭಗವಂತ ಫಸ್ಟು ಆಯುಷ್ಯ ಆರೋಗ್ಯ ಕೊಡಲಿ, ಸಂತೋಷ ಕೊಡಲಿ, ನೆಮ್ಮದಿ ಕೊಡಲಿ. ತುಂಬ ಕಷ್ಟ ಬಿದ್ದಿದ್ದಾರೆ, ಸ್ಟ್ರಗಲ್ ಮಾಡಿದ್ದಾರೆ. ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಮೇಡಮ್ ಅವ್ರಿಗೂ ಅಷ್ಟೇ, ಇವ್ರಿಗೂ ಅಷ್ಟೇ. ಯಾವತ್ತೂ ಸಕ್ಸಸ್ ಆಗುತ್ತೆ. ಆ ಸಕ್ಸಸ್ ಯಾವತ್ತೂ ನೀವು ಬೆನ್ನಿಂದ ಇರ್ತದೆ. ಇನ್ನೂ 4 ಪಿಕ್ಚರ್ ಮಾಡ್ತೀಯಾ, ನನಗೂ ಗ್ಯಾರಂಟಿ ಇದೆ. ಇನ್ನೂ 4 ಜನಕ್ಕೆ ಸಾಕ್ತೀಯಾ, ಬೆಳೆಸ್ತೀಯಾ, ಉಳಿಸ್ತೀಯಾ ಅನ್ನೋದು ನನಗೆ ಗ್ಯಾರಂಟಿ ಇದೆ. ಸಕ್ಸಸ್ ಬರ್ತೀವಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಲಕ್ಕಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಹಿಂದೆ ನೀವೇ ಬರ್ತಾ ಇದ್ರಿ ಸರ್? ಒಂದ್ ಟೈಮ್ ಇಲ್ಲ ಮೇಡಮ್, 2 ವರ್ಷ ಆಯ್ತು ಹಿಂದೆ. ಇವಾಗ್ಲೂ ನಮ್ದು ಓಕೆ ಸರ್, ಸೂರ್ಯನ ಬಗ್ಗೆ ಮನುಷ್ಯರಿಗೆ ಜಾಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ ಜಾಲಿ ಅವಾಗ ನಮ್ಮಲ್ಲಿ ಬಂದು ಇವಾಗ ಎಲ್ಲರೂ ಒಂದ್ಸರಿ ಹೇಳಿ ಸರ್. ನಮ್ಮನ್ನ ನೋಡೋವಾಗೆಲ್ಲ ಎಲ್ಲ ಜಾಲಿ 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 ಎಲ್ಲ ಜಾಲಿ. ಹಂಗಾಗಿ ಇವತ್ತು ನಮ್ಮ ಸೂರ್ಯನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಟ್ರೈಲರ್ ನೋಡಿದೆ, ತುಂಬ ಅಂದರೆ ಸೂಪರ್ ಆಗಿತ್ತು. ನಾವು ಏನೋ ಅವರು 2ನೇ ಪಿಕ್ಚರ್ ಡೈರೆಕ್ಟರ್, ಫಸ್ಟ್ ಪಿಕ್ಚರ್ ಗೊತ್ತಿಲ್ಲ. ಆದರೆ ಫಸ್ಟ್ ಪಿಕ್ಚರ್ ಒಂದು 25 ಪಿಕ್ಚರ್ ಮಾಡ್ದಾಗಿತ್ತು, ನೋಡಿದಾಗೆ ಸೂಪರ್ ಆಗಿತ್ತು. ನೀವು ಫ್ಯೂಚರ್ ದೊಡ್ಡ ಡೈರೆಕ್ಟರ್ ಆಗ್ತಾರೆ, ನಮ್ಮನ್ನು ಮರಿಬೇಡಿ. ನಮಗೆ ಈ ಪಿಕ್ಚರಲ್ಲಿ ತುಂಬ ದ್ರೋಹ ಮಾಡಿದ್ರು, ಒಂದೇ ಒಂದಿನ ಮಾಡಿದ್ರು. ನಾವು ಏನು ದೊಡ್ಡ ಇವಾಗ ನಾವು ಮಾಡೋ ಪಿಕ್ಚರ್ 10 ಪಿಕ್ಚರ್ ನೀವು 2 ವರ್ಷ ಒಂದೇ ರೀಲಲ್ಲಿ ಓಡ್ತಿದ್ದೀರಂದ್ರೆ ನಿಮ್ ಚಾರ್ಜ್ ಜಾಸ್ತಿ ಇಲ್ಲ. ಒಂದೇ ದಿನ ಮಾಡಿಸಿದಾರೆ ಅಲ್ವಾ ಸೂರ್ಯನ? ನಾನು ಇವಾಗ 10 ಪಿಕ್ಚರ್ ಇವ್ರದ್ದು 10ನೇ ಪಿಕ್ಚರ್ ಇದು. 10 ಪಿಕ್ಚರಲ್ಲೂ ಮೈನ್ ಕ್ಯಾರೆಕ್ಟರ್, ದೊಡ್ಡ ಕ್ಯಾರೆಕ್ಟರ್ ಮಾಡಿರೋದು. ಇವ್ರು ಮಾತ್ರ ನಾನು ಒಂದೇ ದಿನ ಸುಮ್ಮನೆ ಹಂಗೆ ಬಂದು ಹೋಗೋ ಥರ ಮಾಡಿಬಿಟ್ರು. ನಾನು ಅವ್ರ ಫ್ರೆಂಡ್ಶಿಪ್ಗೋಸ್ಕರ ನನ್ನ ಆ ಕ್ಯಾರೆಕ್ಟ್ರು ಹೇಳಿದ ತಕ್ಷಣ ಆಯಿತು, ಎಲ್ಲರೂ ಮಾಡಿದಾರಣ, ನೀವು ಮಾಡಬೇಕು ಅಂತ ಕೇಳ್ಕೊಂಡ್ರು. ನಮಗೆ ಹೆಂಗೆ ಗೊತ್ತಾ, ನಮ್ಮ ವಿಜಯ್ ಸರು, ದುನಿಯಾ ವಿಜಯ್ ಸರು ಎಲ್ಲರನ್ನೂ ಬೆಳೆಸ್ಬಿಡ್ತಾರೆ. ಆ ಥರ ನಮಗೂ ಈ ಥರ ಒಂದು ಸಣ್ಣ ಹೆಲ್ಪ್ ಮಾಡ್ಬೇಕಂತ ಅವರು ಆದಿಯಲ್ಲಿ ಬಂದವ್ರು ನಾವು. ಹಂಗೆ ನಮ್ಗೊಂದು ಖುಷಿಯಲ್ಲಿ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡು ಮಾಡಿದ್ದೀವಿ. ಪಿಕ್ಚರ್ ಅಂತೂ ಟ್ರೈಲರ್ ಅಂತೂ ಸೂಪರ್ ಆಗಿದ್ದು. ನಾನು ಟೀಸರ್ ನೋಡಿದೆ, ಸಖತ್ತಾಗಿದ್ದು. ಅವತ್ತು ಬಂದಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ದೇವರು ಅವ್ರಿಗೆ ಹಾಕಿದ್ದಕ್ಕಿಂತ ಒಂದು 10 ಪಟ್ಟು ದುಡ್ಡು ಬರಲಿ ಅವ್ರಿಗೆ. ಅವ್ರಿಗೆ ಆಶೀರ್ವಾದ ಎಲ್ಲ ಸಿಗಲಿ. ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ. ನಾವು ಆ ಪಿಕ್ಚರ್ ಸಕ್ಸಸ್ ಮೀಟಲ್ಲಿ ಇದ್ದಾಗ ಈ ಥರ ಬಂದು ಮೀಟ್ ಆಗ್ತೀವಿ. ಅವ್ರಿಗೆ ಇನ್ನೂ ಏನು ಬೇಕು ನಮ್ಮ ಕಡೆಯಿಂದ ಸಪೋರ್ಟ್ ಮಾಡ್ತೀವಿ. ಹ್ಯಾಪಿ ಬರ್ತ್ಡೇ ದಿನೇಶ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೋಸ್ಕರ ಜಾಲಿ ಜಾಲಿ ಎಲ್ಲ ಜಾಲಿ. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಸಾದ್ ಸರ್ ಆನ್ ಸ್ಟೇಜ್ ಬಿಲ್ಡಿಂಗ್ ಮಾಡಿ ಅವರು ಯಸ್ ಅಂತಿದ್ದಾರೆ. ಸರ್ ಪ್ಲೀಸ್ ಸೂರ್ಯನ ಬಗ್ಗೆ. ಇದು ನನ್ನ ಮೊದಲನೇ ಸಿನಿಮಾ. ಯಾಕಂದರೆ ಹೆಚ್ಚು ಕಡಿಮೆ 25 ವರ್ಷದಿಂದ ಫಿಲಮ್ ಲ್ಯಾಂಡಲ್ಲಿ, ಅಂದರೆ ಫಿಲಮ್ ಲ್ಯಾಂಡ್ ಟಚಲ್ಲಿ ಇದ್ದೀನಿ. ಸುಮಾರು ಅಪ್ಪು ಸರಿಂದ ಹಿಡಿದು ಈಗಿನ ತನ್ವೀರ್ವರೆಗೂ ಎಲ್ಲರೂ ಮಾಡ್ತಿದ್ದೀನಿ, ಸಪೋರ್ಟ್ ಮಾಡ್ತಿದ್ದೀನಿ. ಆದ್ದರಿಂದ
ಸೊ ನನಗೆ ಸಿನಿಮಾ ಅಂದರೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅಂದರೆ ಮಾಡಬೇಕು ಅಂತ. ಆ್ಯಕ್ಚುಲಿ ನಾನು ಥಿಯೇಟ್ರಲ್ಲಿ ಸಿನಿಮಾ ನೋಡೋಕ್ಕೂ ಹೋಗಲ್ಲ, ಯಾಕಂದರೆ 2.5 ಅವರ್ ಕೂತ್ಕೋಬೇಕು ಅಂತ. ಸೊ ಅಂಥದ್ರಲ್ಲಿ ಫಸ್ಟ್ ಸಲ ಸೂರ್ಯವರು ನಮ್ಮ ಜಿಮ್ಮಿಗೆ ಬಂದು, ನಾನು ಇವರು ಏನೋ ರೆಡಿಯಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಬಂದರು. ಒಂದು ಸಣ್ಣ ಪಾತ್ರ ಇದೆ ಮಾಡಬೇಕು ಅಂದರು. ಹೋದರೆ ನಿಜವಾಗ್ಲೂ ಹೇಳ್ತೀನಿ, ಇಂಥ ಒಳ್ಳೆ ಅದ್ಭುತವಾದ ಪಾತ್ರನ ಒಂದು ಸಣ್ಣದಾಗಿ ಬಂದು ರಿಕ್ವೆಸ್ಟ್ ಮಾಡ್ದಂಗೆ ಮಾಡಿಬಿಟ್ರು. ನಿಜವಾಗ್ಲೂ ಹೇಳ್ತೀನಿ, ಯಾವತ್ತೂ ನನ್ನ ಲೈಫಲ್ಲಿ ನಾನು ಫಿಲಮಲ್ಲಿ ಅಂದರೆ ಆನ್ ಸ್ಕ್ರೀನ್ ಬರ್ತೀನಿ ಅಂತ ನಾನು ಅಂದ್ಕೊಳ್ಳೇ ಇಲ್ಲ. ಅದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸೂರಿ ನಮ್ಮ ದಿನೇಶ್ಗೆ ಹುಟ್ಟುಹಬ್ಬದ ಶುಭಾಶಯದ ಜೊತೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ನಮ್ಮ ಕಾಮರಾಜ್ ಸರ್, ದಯವಿಟ್ಟು ಕಾಮರಾಜ್ ಸರ್ ವೇದಿಕೆ ಮೇಲೆ ಬರಬೇಕು. ಯಾಕಂದರೆ ಕಾಮರಾಜ್ ಸರ್ ನಂದು ಬಂದು 28 ವರ್ಷದ ಸ್ನೇಹ. ಇಬ್ಬರು ಒಂದು 2003ನಲ್ಲಿ ಮಿಲ್ಟ್ರಿ ಇದ್ದವ್ರು ನಾವು. ಸೊ ನಾನು ಅಲ್ಲಿಂದ ಆ್ಯಕ್ಚುಲಿ ಬರೀ 4 ತಿಂಗಳು ಓಡ್ಬಂದ್ಬಿಟ್ಟೆ. ಸರ್ ಬಂದು ಇವತ್ತು ಮೇಜರ್ ಆಗಿದ್ದಾರೆ ಅಲ್ಲಿ. ಸೊ ಸುಬೇದಾರ್ ಸಾರಿ. ಸೊ ಈ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ನಿಜವಲ್ಲೂ ಇವ್ರು ಬಂದು ಸುಮಾರು ಸಿನಿಮಾ ಮಾಡೋರು. ನನಗೆ ಸಿನಿಮಾ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದಾಗ ಅವ್ರು ಫಸ್ಟು ನನಗೆ ಹುರಿದುಂಬಿಸಿದವರೇ ಇವರು. ಯಾಕಂದರೆ ಬಾಡಿ ಬಿಲ್ಡಿಂಗ್ ಎಷ್ಟು ವರ್ಷ ಮಾಡ್ತೀಯಾ ಅಂದರು. ಏನೊಂದು 40-45ವರೆಗೂ ಮಾಡ್ಬೋದು, ಆಮೇಲೆ ಅಂದರು. ಆಮೇಲೆ ಜನ ಮಾಡ್ತೋಗ್ಬಿಡ್ತಾರಪ್ಪ. ಇವಾಗ ನೋಡು, ಕಾಮರಾಜ್ ಅಂದರೆ ಎಲ್ಲೋದ್ರೂ ಗುರುತಿಸ್ತಾರೆ. ದಯವಿಟ್ಟು ಬರೋ ಅವಕಾಶನ ಮಿಸ್ ಮಾಡ್ಕೋಬೇಡ ಅಂದರು. ಆ ಅವಕಾಶನ ಫುಲ್ಫಿಲ್ ಮಾಡಿದ್ದು ನಮ್ಮ ಸೂರಿ. ಥ್ಯಾಂಕ್ ಯು ಸೂರಿ, ಥ್ಯಾಂಕ್ ಯು ಸೋ ಮಚ್. ಆ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಟ್ರೈಲರ್ ಅಂತೂ ಹೀಗೆ ಇದೆ, ಟ್ರೀಸರ್ ಬಂದು 100% ಅದು 200% ಇದೆ. ನಿಜವಾಗ್ಲೂ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಪ್ರಸಾದ್ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಮೊದಲ ಸಿನಿಮಾ ಅಂದ್ರೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಕಾಮರಾಜ್ ಸರ್ ಏನ್ ಹೇಳ್ತೀರಿ ಸೂರ್ಯಣ್ಣ ಬಗ್ಗೆ? எல்லாத்துக்கும் வணக்கம். ಎಲ್ರಿಗೂ ನಮಸ್ಕಾರ. எல்லாருக்கும் நமஸ்கார. என்னுடைய இனிய பிறந்தநாள் வாழ்த்துக்கள் மிஸ்டர் சூரி அவர்கள், ಸೂರಿ ಅಣ್ಣ ಅವர்கள், ಸೂರಿ ಸಾರ್ ಅವர்கள். ಈಗ ತುಂಬ ಖುಷಿಯಾಯಿತು. ಆಲ್ರೆಡಿ ಇದು ನಮ್ಮದು ಕನ್ನಡ 5th ಮೂವಿ, ಯಜಮಾನ 2 ಫಸ್ಟ್ ಮೂವಿ ಕನ್ನಡ. ಆಮೇಲೆ ಕಬ್ಜಾ, ಗೋಸ್ಟ್, ದಿ ರೋಲರ್ 4 ಮೂವಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಫುಲ್ ಮೇನ್ ವಿಲ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಶಿವರಾಜ್ ಕುಮಾರ್ ಸರ್, ಉಪೇಂದ್ರ ಸರ್, ಸುದೀಪ್ ಸರ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ಎಲ್ಲರೂ ಹೀರೋ. ಬಟ್ ಫಸ್ಟ್ ಟೈಮ್ ನಮ್ಮ ತಮಿಳ್ ಐ ಮೆರ್ಸಲ್ ಸಿಂಗಂದಲ್ಲಿ ಸುಲ್ತಾನ್ ಅದೇ ಮೋರ್ ದೆನ್ 8 ಮೂವಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ವಿಜಯ್ ಸರ್, ಸೂರಿ ಸರ್, ಕಾರ್ತಿಕ್ ಸರ್, ವಿಕ್ರಮ್ ಸರ್ ಆ್ಯಕ್ಟಿಂಗ್ ಮಾಡಿದ್ದೀನಿ. ನಮ್ಮದು ಎಲ್ಲ ನೋಡಿದೆ, ಎಲ್ಲ ಹೀರೋ ಅವಳೆ. ಫಸ್ಟ್ ಟೈಮ್ ನಾನು ನೋಡಿದ್ದೀನಿ ಒಂದು ಡೈರೆಕ್ಟರ್, ಒಂದು ಕ್ಯಾಮರಾಮ್ಯಾನ್, ಒಂದು ಪ್ರೊಡ್ಯೂಸರ್, ಒಂದು ಹೀರೋ ಆಳಿನಾಲ್ ಒಣ್ಣಿನ ಅದು ಸೂರ್ಯನ. ಅಟ್ಸ್ ಅ ಗ್ರೇಟ್ ಇಂಪ್ರೆಷನ್. ಇಸ್ ಅ ಹಾರ್ಡ್ ವರ್ಕರ್. ಅವ್ರು ನೋಡಿದೆ. ನಮ್ಗೆ ಆ್ಯಕ್ಚುಲಿ ನಾವು ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಒಂದು ಫೈಟ್ಸಿಂದ ನಮ್ಮದು ಮಾಸ್ಟರ್ ಇದ್ದಾರೆ, ಒಂದು ರೋಪ್ ಶಾಟ್ ಇಲ್ಲಿಂದ ಅಲ್ಲಿ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಭಯ ಬಂದಿದೆ. ನಾ ಎಲ್ಲ ಮೂವಿ ಎಲ್ಲ ಬಿಗ್ ಬಡ್ಜೆಟ್, ಎಲ್ಲ 100 crore 50 crore ಬಡ್ಜೆಟ್, ಎಲ್ಲ ಬಿಗ್ ಆರ್ಟಿಸ್ಟ್, ಬಿಗ್ ಪ್ರೊಡ್ಯೂಸರ್, ಬಿಗ್ ಮಾಸ್ಟರ್, ರೈಟ್ ಮಾಸ್ಟರ್, ಫುಲ್ ಸೆಟ್ ಅದ್ರಲ್ಲಿ ಸ್ವಲ್ಪ ಸೇಫ್ಟಿ ಇರೋದು. ಇಲ್ಲಿ ಸೇಫ್ಟಿ ಇರ್ತದೆ, ಸ್ವಲ್ಪ ಭಯ ಬಂದಿದೆ. ಎಲ್ಲಿಂದ ಅಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಭಯ ಬಂದಿದೆ. ನಾನೆಲ್ಲ ಸರ್ ಬೇಡ, ಯಾರು ಡೂಪ್ ಮಾಡಿ ಹೇಳಿದ್ದೀನಿ. ಆ ಟೈಮಲ್ಲಿ ಸೂರ್ಯನ ಬಂದರೆ, ಸರ್ ನೀ ಮಾಡಿ, ಸೂರ್ಯಲ್ಲ ಅಣ್ಣ ನೀ ಮಾಡಿ, ನಾವು ಜೊತೆಗಿದ್ದಾರೆ. ಅವರು ಒಂದು ವೇರ್ಡ್ ಹೇಳಿದ್ರೆ ನಾವು ಜೊತೆ ಹೇಳಿದ್ರೆ ಆ ಸಮಯ ನಾವು ರೋಪ್ ಮೇಲೆ ಅಲ್ಲಿ ಮಾಡಿದ್ವಿ. ಡಿಲ್ಲಿದು ಕಮ್ 20 ಮೀಟರ್ ದೂರ ಇಲ್ಲಿ ಪಿಲ್ಲರ್ ತೋಡಿದ್ರು. ಯಾರನ್ನ ಇವರು ಹೊಸ್ತ, ಸ್ವಲ್ಪ ಕನ್ನಡ ಡಿಫಿಕಲ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿ. ಇಲ್ಲ ಚೆನ್ನಾಗಿ ಅನಿಸ್ತದೆ. ಏನು ಹೇಳಿದ್ರೆ ನಾವು ಇವಾಗ ರಿಯಲ್ ಮ್ಯಾನ್, ಹಾರ್ಡ್ ವರ್ಕರ್. ಇವರು ನಾಟ್ ಓನ್ಲಿ ಫಾರ್ ವರ್ಕರ್, ಇವಾಗ ಬ್ಲಡ್. ಇವರ ನಮ್ಮದು தமிழில் ஒரு வேறு உண்டு. நம்ம சம்பாதிக்கிற ஒவ்வொரு பைசா நம்மளுடைய பிரெட்ல இருந்து சொட்டில இருந்து சம்பாதிக்கும். அதுதான் நம்ம மனித குலத்தோட முக்கியமான ஒன்று. அந்த மாதிரி இந்த சினிமா ஃபீல்டில் எல்லாரும் நல்லா வந்து யாரும் கட்ட சொல்ல வரல. சில 10% சில தப்பு நடக்குது. ஆனால் இவெல்லாம் பார்க்கும்போது உண்மையான மனிதர், உண்மையான ஹீரோ, உண்மையான டைரக்டர். ஆனால் அந்த அளவுக்கு நான் கண்ணால் பார்த்தேன். அவரோட உழைப்பு, இந்த நம்ம சாதாரண அவரோட உழைப்பு எவ்வளோ ரத்தத்தை வேற சிந்திரமோ அந்த மாதிரி அவர் மண்டைய மூளையை கசக்கி ஓட்டமெல்லாம் கசக்கி எடுத்து அவர் அந்த மாதிரி பண்ண டைரக்டர் ஃபீல்டும் பக்காவாக இருக்காரு, ஹீரோவிலும் பக்காவாக இருக்காரு, கேமராலையும் பக்காவாக இருக்காரு.
அந்த ஒரே இதில் எனக்கு ரொம்ப நம்பிக்கை ஆச்சு. அந்த நம்ம நம்பிக்கையில் அந்த ஃபைட் சீனை ஒத்துக்கணும். ஏன்னா இவர் இருந்தால் நம்ம விட மாட்டார், நம்மளை காப்பாற்றுவார். அதனால் அந்த தைரியத்தில் அந்த ரோப் ஷாட்டு அந்த படத்தை பாருங்கள், ரொம்ப த்ரில்லிங்காக இருக்கும். அதை யாரும் பண்ண மாட்டாங்க. நான் பண்ணுனா மெயின் உள்ள தமிழாக வருது. மெயின் காரணமே சூரியனா. ஆனால் இஸ் அ வெரி டேலண்ட் பர்சன். அது இல்லை, அவர் அம்மா, ஃபாதர், பிரதர், மகளு, லாஸ்ட் கிளைமேக்ஸ் சீன் மார்னிங் ಕಂಟಿನ್ಯೂ 24 hours ಶೂಟಿಂಗ್. ನಾನು ಯಾರೋ ಓನ್ಲಿ 12 hours, ಮೋಸ್ಟ್ಲಿ 12 hours ಶೂಟಿಂಗ್ ಅಂತ ಬಸ್ ಅಷ್ಟೇ. ಇವರು 24 hours ಶೂಟಿಂಗ್ ತಗೊಳ್ತಾರೆ. ಏನು ತಗೊಳ್ತಾರೆ ನಾನು ಒತ್ತಿಗಿಲ್ಲ. ಲಾಸ್ಟ್ ಇವ್ರ ಮಗಳು ಲಾಸ್ಟ್ ಟೈಮ್ ಆಯ್ತು, ಮಾರ್ನಿಂಗ್ ಆಚಿ, ಆಫ್ಟರ್ನೂನ್ ಆಚಿ, ಈವ್ನಿಂಗ್ ಆಚಿ, ನೈಟ್ ಆಚಿ. ಇವಳ ಮಗಳು ನೋಡಿದ್ರೆ ತುಂಬ ಸುರು ಬರ್ತಾರೆ. ಹತ್ರ ಎಲ್ಲ ಫುಲ್ಲ ಕಷ್ಟ ಸೀನೆ. ನಾವು ಆ ಮಗಳು ನೋಡಿದೆ, ನಮ್ಗೆ ತುಂಬ ಹಿಂಗೆ ಇಂಟ್ರೆಸ್ಟ್ ಆಯ್ತು, ಎಂಕರೇಜ್ ಆಯ್ತು. ನಾವು ಕಂಟಿನ್ಯೂ ಶೂಟಿಂಗ್ ಮಾಡಿದ್ದೀನಿ. ಒಂದೊಂದು ಸೀನೆ ಎರ್ಲಿ ಮಾರ್ನಿಂಗ್ ಫುಲ್ ಕೋಲ್ಡ್ ಫಿಶಿಂಗ್ ಫುಲ್ ಡೈರೆಕ್ಟರ್ ಇದೆ. ಆ ಸೀನ್ ನಮ್ಮ ಸಟ್ಟ ಓಪನ್ ಮಾಡಿ ಓಡಬೇಕು. ಮಾರ್ನಿಂಗ್ 5 o'clock ಏನು ಜಾಗ ಗೊತ್ತಿಲ್ಲ. ಶೂಟಿಂಗ್ ಅದು ಬ್ಯಾಕ್ ಸೈಡ್ ಒಂದು ಗಲ್ಲಿ ಸ್ಟ್ರೀಟ್, ಅಲ್ಲಿ ಓಡಬೇಕು. ನಾನು ಓಕೆ ಶೂಟಿಂಗ್ ರನ್ನಿಂಗ್ ಅದು ಆಯ್ತು. ಆಮೇಲೆ ಶೂಟಿಂಗ್ ಕಟ್ಟೆ ಆಯ್ತು, ಬ್ರೇಕ್ ಆಯ್ತು. ಅವ್ಳು ಕೂತ್ಕೊಂಡು ನಮ್ಮ ಇದು ಫುಲ್ ಕೂಲಿಂಗ್, ಫುಲ್ ಫ್ರೀಶಿಂಗ್, ಕೋಲ್ಡ್. ನಮಗೂ ಆಗಲ್ಲ ಏನು ಸರ್ ಇದು. ಆಮೇಲೆ ಇವ್ ಮಗಳು ಅವು ಭಾಳ ಕುತ್ಕೊಳ್ತಾರೆ. ಕುತ್ಕೊಳ್ಳಿ ನೋಡಿದೆ, ಏನ್ರಿ ಇದು? ಇಲ್ಲ ಸರ್, ನಮ್ಮ ಅಪ್ಪ ವಿನ್ ಮಾಡಬೇಕು. ನಾವು ನಿಮ್ಗೆ ಗೊತ್ತಿಲ್ಲ ಅವ್ರಿಗೆ, ನಾವು ಮಾತಾಡಿದೆ ಏನು ಫುಲ್ ಜನ ಇದೆ. ಇಂಪ್ರೆಷನ್ ಇಟ್ಸ್ ಎ ಗ್ರೇಟ್, ಯು ಲಕ್ಕಿ ಬಾಯ್, ಯು ಆರ್ ವೆರಿ ಲಕ್ಕಿ ಯುವರ್ ಫಾದರ್. ಅವ್ರು ಹೇಳಿದ್ರು, ಇನ್ನೊಂದು ಹೇಳಿದಿಲ್ಲ, ಹೇಳಿದ್ದೀನಿ ಮೈ ಫಾದರ್ ವಿನ್ ಮಾಡಬೇಕು. ಹತ್ರ ಫುಲ್ ಆರಾಮ್ ಕೂತ್ಕೊಳ್ಳಿ. ನಮ್ಗೆ ತುಂಬ ಖುಷಿ ಆಯ್ತು. இவர் ஹார்ட் ஒர்க் இருந்து, இவர் ஃபேமிலி ஹார்ட் ஒர்க் இருந்து, இவர் ரியல் ஹார்ட் ஒர்க்கர். அந்த கஷ்டத்துக்கு கண்டிப்பாக கடவுள் வந்து இவங்களை தேவர் ಒಳ್ಳೆದಾಗட்டும் சப்போர்ட் ಮಾಡಿದ್ದಾರೆ. ஏன்னா இவர் ரியல் மேன், ஹார்ட் ஒர்க், நெவர் ஃபெயிலர். எவ்வளோ உண்மையாக உழைச்சா கண்டிப்பாக கடவுள் இருப்பார். இந்த படம் வந்து பெரிய வெற்றி படம் அமையும். ஏன்னா இவங்க உழைப்புக்கு மேலே எங்கள் குடும்பமே இருக்குது. அவர் லேண்டு, அவர் வீடு விற்றுட்டு அந்த மாதிரிலாம் பண்ண சாரி சொல்லக்கூடாது, நான் கேள்விப்பட்டேன். அந்த மாதிரி கஷ்டப்பட்டு இந்த படத்தை இப்போ ஐடிங் பண்ணியிருக்காரு, டைரக்ஷன் பண்ணியிருக்காரு, ப்ரொடியூசர் பண்ணியிருக்காரு. அதால இந்த உண்மையான மனிதர் இந்த சினிமா ஃபீல்டில் வந்து உண்மையான இருந்தால் இந்த சினிமா இன்னும் வளரும். இந்த படம் வந்து ஹாலிவுட் இப்போ வந்து ಆಲ್ರೆಡಿ ಕನ್ನಡ ಮೂವಿ ಫುಲ್ಲಾಗಿ ಎಲ್ಲಿ ಹೋಗೋದ್ರು ಥ್ರೂಟ್ ಇಂಡಿಯಾ ವರ್ಲ್ಡ್ ಪೂರ ಫುಲ್ ಫೇಮಸ್ ಕನ್ನಡ ಮೂವಿ. ಏನಂದ್ರೆ ಆ ಥರ ವರ್ಕ್ ಆ ಲೈನ್ಲಿ ಒಂದು ಸೂರ್ಯನ ಇದು ರಿಯಲ್ ಮ್ಯಾನ್, ರಿಯಲ್ ಹಾರ್ಡ್ ವರ್ಕರ್. ಇನ್ನೂ ಕನ್ನಡ ಮೂವಿ, ನಮ್ಮ ಇಂಡಿಯನ್ ಮೂವಿ ಫುಲ್ ನಮ್ಮ ಹಾಲಿವುಡ್ ಹೋಗಬೇಕು ಅಂದರೆ ನಮ್ಮದು ಸೂರ್ಯನ ಹತ್ರ ಡೈರೆಕ್ಟ್ರು, ಪ್ರೊಡ್ಯೂಸರ್, ಹೀರೋ ಬೇಕು ಅಂತ ನಮ್ಮ ಮೂವಿ ಸಕ್ಸಸ್ ಬರುತ್ತೆ. ಎಲ್ಲ ಥ್ಯಾಂಕ್ ಯು ಸೋ ಮಚ್. Once again, wish you many more happy birthday. ವಣಕಂ, ವಾಲ್ವಣ, ಜೈ ಕನ್ನಡ. ಒಳ್ಳೆ ದಾರಿಗೆ ನಾನು ತರ್ತೀನಿ, ನಾನು ಅವ್ರನ್ನ ಒಂದು ಮನುಷ್ಯನಾಗಿ ನಿಲ್ಲಿಸ್ತೀನಿ ಅಂತ ಹೇಳಿ ಏನು ಅರ್ಧ ರಾತ್ರಿಗೆಲ್ಲ ಎತ್ತಾಕೊಂಡು ಹೋಗೋದು, ಹೊಡಿಯೋದು, ಅವ್ರು ಹೊಡಿಯೋ ಇಟ್ಟು ನನಗೂ ಬೀಳ್ತಾ ಇತ್ತು. ಆಗ 3 months ಬೇಬಿನೂ ಹೊಟ್ಟೋಯ್ತು ಒಂದು ಫಸ್ಟ್ದು. ಆ ಥರ ಎಲ್ಲ ಜೀವನ ನಾನು ಪೊಲೀಸವ್ರ ಹತ್ರ ಎಷ್ಟು ಕೇಳಬಾರದೆಲ್ಲ ಕೇಳಿಸ್ಕೊಂಡಿದ್ದೀನಿ. ಈಗ ಮಗಳು ಮಗ ಇಬ್ಬರು ಹುಟ್ಟಿದ್ದಾರೆ, ಚೆನ್ನಾಗಿದ್ದಾರೆ. ಆದರೆ ಆ ಮಗುನ 9ನೇ ತಿಂಗಳು ಕಂಟೋನ್ಮೆಂಟ್ ಸ್ಟೇಷನಲ್ಲಿ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ. ಇವರಿಗೆ ಬಾಂಬೆ ಕಟ್ಟಾಕಿ ಏನೇನೋ ಮಾಡಿ ಕೊನೆಗೆ ನಾನು 9 ತಿಂಗಳು ಡೆಲಿವರಿ. ಅವಾಗ ಭಾಳ ಕೇಳ್ಕೊಂಡೆ ಇನ್ಸ್ಪೆಕ್ಟ್ರನ್ನ, ತುಂಬ ಒಳ್ಳೇದು ಮಾಡಿದ್ರು ನನಗೆ. ಈ ಸಲ ಕಳಿಸ್ಕೊಡ್ತೀನಮ್ಮ, ನಿನ್ನ ನೋಡಿದ್ರೆ ಬೇಜಾರಾಗತ್ತೆ ಅಂತ ಹೇಳಿ ಕಳಿಸಿ ಆವತ್ತಿಂದ ಇವತ್ತಿಗೆ ಕೊನೆಯವರೆಗೂ ನಾನು ಡಿಪಾರ್ಟ್ಮೆಂಟಿಂದ ಅವ್ರದ್ದು ರೌಡಿ ಲಿಸ್ಟ್ ಎಲ್ಲ ತೆಗೆಸ್ಬಿಟ್ಟೆ. ಒಂದು ಹೆಣ್ಣಾಗಿ ನಿಂತು ಎಲ್ಲ ತೆಗೆಸಿ ಮನುಷ್ಯನಾಗಿ ನಿಲ್ಲಿಸಿದ್ದೀನಿ. ಅವನು ಯಾವ ಕೆಲಸ ಎಲ್ಲೂ ಹೋಗ್ಬೇಡ, ನಾನು ಇನ್ನೊಂದು ಸಾಕ್ತೀನಿ ಅಂತ ನಾನು ಸಾಕ್ತಾ ಇದ್ದೀನಿ. ಈಗ ಚಿಕ್ಕ ಹುಡುಗರೆಲ್ಲ 500 ರೂಪಾಯಿಗೆ ಮರ್ಡರ್ ಮಾಡ್ತಾರೆ. ಚಿಕ್ಕ ಹೆಣ್ಮಕ್ಳು ಎಷ್ಟು ಜನ ಸಾಯ್ತಾ ಇದ್ದಾರೆ ದಿನ ನೋಡಿ ಬೇಜಾರಾಗ್ಬಿಟ್ಟಿದೆ. ಅದರಿಂದ ದಯವಿಟ್ಟು ಕೇಳ್ಕೊತೀನಿ, ರೌಡಿಸಮ್ ಅಂತೂ ಬೇಡವೇ ಬೇಡ ಜೀವನದಲ್ಲಿ. ಒಳ್ಳೆಯವರಾಗಿ ಅದೇ ಥರನೇ ಈ ಸಿನಿಮಾ ತೆಗ್ದಿರೋದು. ಎಲ್ಲ ರೌಡಿಸಮ್ ಬೇಡ ಅಂತಾನೆ ಈ ಸಿನಿಮಾ ನೋಡಿ ಚೆನ್ನಾಗಿದೆ. ಸರ್ ಅಮ್ಮ ಥ್ಯಾಂಕ್ ಯು. ಅವ್ರ ಹೆಸರು ಶಾಂತಿ, ಅವ್ರ ಶಾಂತಿ ಮಂತ್ರನೇ ಪಠಿಸ್ತಾರೆ. ಸರ್ ನೀವೇನಾದ್ರು ಹೇಳ್ತೀರಾ? ಒಂದೆರಡು ಮಾತು ಎಲ್ಲ ಅವರೇ ಹೇಳ್ಬಿಟ್ರಾ? ಮಾತು ಆಡ್ಬೇಡಿ ಅಂದಿದ್ದಾರಾ? ಇಲ್ಲ ಕನ್ಫ್ಯೂಸ್ ಆಯ್ತು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು. ಇಲ್ಲ ಮಾತಾಡ್ಬೋದು, ಪರ್ಮಿಷನ್ ಕೊಟ್ರು. 2 ಮಾತು.
ಸೂರ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ತುಂಬ ಕಷ್ಟಪಟ್ಟು ಪಿಕ್ಚರ್ ತೆಗೆದಿದ್ದಾರೆ, ತುಂಬ ಕಷ್ಟಪಟ್ಟು ಪಿಕ್ಚರ್ ತೆಗೆದರು. ಆ ಪಿಕ್ಚರ್ ಫುಲ್ ಸಕ್ಸಸ್ ಆಗಬೇಕು. ಅವ್ರ ಜೊತೆಲಿ ಸಾಯೋವರೆಗೂ ನಾವು ಜೊತೆಲಿ ನಮ್ಮ ತಮ್ಮವನ್ನು ಚೆನ್ನಾಗಿ ಮುಂದುವರಿಬೇಕು, ಚೆನ್ನಾಗಿರಲಿ. ಆ್ಯಕ್ಚುಲಿ ಇವ್ರ ಮಗಳು ಮದುವೆಗೆ ಇವರಿಲ್ಲ, ಅವರು ಮಗಳು ಅವರು ಅವ್ರ ಕಡೆ ತಂದೆ ತಾಯಿಯವರು ಯಾರೋ ನೋಡಿ ಜೀಬ್ರ ಅವ್ರ ಮಗಳು ಅಂತ ತಿಳ್ಕೊಂಡು ಅವತ್ತು ತಾಳಿ ಕಟ್ತೆ ಇವರು ಮನೇಲಿ ನಿಂತ್ಕೊಂಡು ಅಳ್ತಾ ಇದ್ರು. ನನ್ಗೇನೋ ಗೊತ್ತಾಗ ನನ್ನ ಮಗಳಿಗೇನೋ ಡಿಸ್ಟರ್ಬ್ ಆಯ್ತಿತ್ತು ಅಂತ ಇಡೀ ಅವ್ರು ಗೊತ್ತಾಗಿ ಮನೇಲಿ ಬಂದು ಕರ್ಕೊಂಡು ಬನ್ನಿ ನಿಮ್ಮ ಮಗಳು ಅಂತಾನೆ ನನಗೆ ಗೊತ್ತಿದ್ದಕ್ಕೆ ನಾವು ತಾಳಿ ಕಟ್ತಾ ಇದ್ವಿ ನನ್ನ ಮಗನಿಗೆ, ದಯವಿಟ್ಟು ಬನ್ನಿ ಅಂತ ಕರೆದ್ವಿ, ಬಂದಿದ್ದವರು. ಸಾರಿ, ಯಾಕಂದರೆ ಒಂದು ರೌಡಿ ಮಗಳು ಅಂದರೆ ಯಾರು ತಗೊಳ್ಳಲ್ಲ. ಇವ್ರ ಮಗಳನ್ನ ಹಂಗೆ ಇರ್ತಾರೆ, ಇವ್ರು ರೌಡಿ ಮಕ್ಕಳು ಯಾರು ಎಲ್ಲ ನಾವು ತಪ್ಪಾಗಿ ತಿಳ್ಕೊತಾರೆ ಅಂತೇಳಿ. ಅದರಿಂದ ನಾನು ಔಚ್ಕೊಂಡಿದ್ದೆ ಮದುವೆ ಆಗಲಿ ಅಂದರೆ. ಅವ್ರಿಗೆ ಗೊತ್ತಿದ್ದೇ ನಮ್ಮ ಮಗಳನ್ನ ನೋಡಿದ್ದಾರೆ. ಅವ್ರ ಮಾವದಿರು, ನಮ್ಮ ಮನೆ ಅವ್ರ ಮಾವದಿರು ನನ್ನ ಫ್ರೆಂಡ್ಗಳು. ನನಗೆ ಗೊತ್ತಿಲ್ಲ ನಮ್ಮ ಫ್ರೆಂಡ್ ಅಂತ. ಅವ್ರೇನು ನಿಮ್ಮ ಮಗಳು ಅಂತ ಗೊತ್ತಾಗಿನೇ ನಾನು ನೀನು ಹೆಂಗೆ ಸಾಕಿದ್ದೆ ಅಂತ ನಮ್ಗೆ ಗೊತ್ತು, ಅದರಿಂದ ನಿಮ್ಮ ಮಗಳನ್ನ ನಾನು ತಗೊಂತೀನಿ ಅಂತೇಳಿ ಬಂದು ಅವರೇ ಕರ್ಕೊಂಡವ್ರು. ನಾನೇನಂದ್ರೆ ರೌಡಿ ಮಗಳು ಯಾರು ತೆಗೆದು ಔಚ್ಕೊಂಡಿದ್ದೆ. ಆಮೇಲೆ ಹಿಂಗೆ ಒಂದೊಂದಾಗಿ ಬಂದಮೇಲೆ ಅವ್ರಿಗೆ ತುಂಬ ಸಂತೋಷ ಆಗೋಯ್ತು. ಇವಾಗ ಈ ಪಿಕ್ಚರ್ ಬಗ್ಗೆ ಮಾತಾಡೋಣ. ಸೊ ಇದು ಏನು ಕೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ಅರ್ಥ ಮಾಡ್ಕೊತಾರೆ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ಸ್. ನಮ್ಮ ಚಿಕ್ಕಪ್ಪ ಇದ್ದಂಗೆ, ನಮ್ಮ ಮನೇಲಿ ಒಬ್ಬರು ಇದ್ದಂಗೆ ಇವರು, ನಮ್ಮ ಜೀಬಣ್ಣ, ನಮ್ಮ ಲಕ್ಕಿ ಅಪ್ಪಾಜಿಯವರು ಅಷ್ಟೇ. ನಮ್ಮ ಮನೇಲಿ ಎಲ್ಲರೂ ಒಬ್ಬರು ಇದ್ದಂಗೆ. ಇವತ್ತು ಅವ್ರ ಜೀವನದಲ್ಲೂ ಸುಮಾರು ಇನ್ಸಿಡೆಂಟ್ ನಡೆದೈತೆ, ಅವ್ರು ಹೇಳಿಲ್ಲ ಅಷ್ಟೇ. ನಾನು ಈ ಪಿಕ್ಚರಿಂದ ಹೇಳಿಸ್ತಾ ಇದ್ದೀನಿ ಎಲ್ಲರ ಕೈಲೂ. ಪಿಕ್ಚರ್ ನೋಡಿ, ಮೆಸೇಜ್ ಒಳ್ಳೆ ಮೆಸೇಜ್ ಐತೆ. ಇವತ್ತು ಲೈಫಲ್ಲಿ ಇವತ್ತು ಏನೋ ಒಂದು ಯಾರಿಗೋ ಒಬ್ಬರಿಗೆ ಇವತ್ತೇನೋ ಏನೋ ಅಂತಾರೆ ಅಂತ ಅವತ್ತು ಹೊಡೆದ್ಬಿಟ್ಟು ನಾವು ಅವತ್ತು ಜಾಲಿಯಾಗಿರ್ತೀವಿ. ಸೊ ಅವತ್ತೆಲ್ಲ ಎಣ್ಣೆ ಹೊಡ್ಕೊಂಡು ಎಲ್ಲ ಜಾಲಿಯಾಗಿರ್ತೀವಿ. ಸೊ ಅದನ್ನ ಅವ್ರನ್ನ ಬಿಟ್ಟು ನೋಡಿ, ನೀವು ಲೈಫಲ್ಲಿ ಸಾಯೋ ಗಂಟನೂ ತುಂಬ ಚೆಂದಾಗಿರ್ತೀರಾ, ಎಲ್ಲರ ಜೊತೆಗೆ ಚೆಂದಾಗಿರ್ತೀರಾ. ದಯವಿಟ್ಟು ಯಾರೇನಾದ್ರೂ ಶಾಂತವಾಗಿ ಹೋಗಿ ಅಂತ ಕೇಳ್ಕೊತಾ ಇದ್ದೀನಿ. ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಬೇರೆ ಲೆವೆಲಲ್ಲೇ ಮಾತಾಡ್ತಾರೆ. ಒಬ್ಬರೊಬ್ರ ಜೀವನದಲ್ಲೂ ತುಂಬ ಇನ್ಸಿಡೆಂಟ್ ನಡೆದೈತೆ. ನಾನು ಇದಕ್ಕಂತ ಈ ಸಬ್ಜೆಕ್ಟ್ಗೆ 6 ತಿಂಗಳು ತುಂಬ ಅಲ್ದಾಡ್ಬಿಟ್ಟಿದ್ದೀನಿ. ಇಡೀ ಮಾರ್ಕೆಟಲ್ಲಿ 2 ಗಂಟೆಗೆ ಹೋಗಿ ನಿಂತಿದ್ದೀನಿ. ಒಬ್ಬರೊಬ್ಬರದ್ದು ಆ್ಯಕ್ಟಿವಿಟಿ ನೋಡಿ, ಅಲ್ಲಿ ಏನು ಗಾಂಜಾ ಹೊಡೆಯೋದು, ಚೈನ್ ಸ್ಮೋಕಿಂಗ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಪ್ರತಿಯೊಂದು ನಾನು 2 ಗಂಟೆಗೆ ಹೋಗಿ ಮಾರ್ಕೆಟಲ್ಲಿ, ಇಡೀ ನಮ್ಮ ವೇಡಿಯಣ್ಣ ಮಾರ್ಕೆಟಲ್ಲಿ ಅವರು ಎಲ್ಲಾನು ನೋಡಿಕೊಂಡು ಆ ಥರ ಒಂದು ಸಬ್ಜೆಕ್ಟ್ ಹಿಂಗೆ ಬರಬೇಕಂತ. ಸೊ 3 ವರ್ಷದಿಂದ ಈ ಥರ ಒಂದು ಸಬ್ಜೆಕ್ಟ್ ಮಾಡಬೇಕಂತ ತುಂಬ ಆಸೆ ಇತ್ತು. ಇದು ಅಂಡರ್ವರ್ಲ್ಡು ಫುಲ್ಲು ಟೋಟಲ್ ಅಂಡರ್ವರ್ಲ್ಡ್ನೇ ಇಲ್ಲಿ ಇಳಿಸಿದ್ದೀನಿ. ಎಲ್ಲ ಅಣ್ಣಂದ್ರೆ ನನ್ನ ಫ್ಯಾಮಿಲಿ ಇದ್ದಂಗೆ ತುಂಬ ಈಶ್ವರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಡೀ ನನ್ನ ತಂಡ ಇದೆ. ನಾನೇನಿಲ್ಲ, ಇವತ್ತು ನಮ್ಮ ರಂಜಿತ್ ಆಗಿರ್ಬೋದು, ರಂಜಿತ್ ಇಲ್ಲಿ ಇವರು ತುಂಬ ನನಗೋಸ್ಕರ ಬೆಂಬಲವಾಗಿ ನಿಂತೆ. ಇವತ್ತು ನನ್ನ ಜೊತೆಗೆ ನನ್ನ ತಮ್ಮ ಹೆಂಗೋ ವಿಶ್ವಾಜಿ ಅಂತ ಇವತ್ತು ಅವ್ರ ತಂದೆ ತಾಯಿ ಬಂದಿದ್ದಾರೆ. ಎಲ್ಲರೂ ನನ್ನ ಜೊತೆಗೆ ನಿಂತ್ಕೊಂಡು, ಬ್ಯಾಟ್ಸ್ಮನ್ ಮುರಳಿ ಆಗಿರ್ಬೋದು, ಆಮೇಲೆ ಎಲ್ಲರೂ ಇದು ನಂದೇನಿಲ್ಲ, ಎಲ್ಲ ನನ್ನ ಜೊತೆಗೆ ನಿಂತ್ಕೊಂಡು, ಬರೀ ಒಂದು ಸೂರ್ಯ ಅನ್ನೋದೊಂದು ಅಷ್ಟೇ ನಿಮ್ಗೆ ಗೊತ್ತಿರೋದು. ನನ್ನ ಹಿಂದೆ ಎಲ್ಲರೂ ಶ್ರಮ ಬಿದ್ದಿದ್ದಾರೆ. ಇವತ್ತು ನನಗೆ ಏನೇ ಸೇರ್ಬೇಕಂದ್ರೂ ನಮ್ಮ ತಂದೆ ತಾಯಿ ಆಗಿರ್ಬೋದು, ನನ್ನ ಇನ್ಬಿಲ್ಟ್ ಎಲ್ಲರಾಗಿರ್ಬೋದು, ನನ್ನ ಹೃದಯದಲ್ಲಿ ಇರತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳು ಸಹ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಜೊತೆಗೆ ನಿಂತ್ಕೊಂಡು ಯಾವುದೇ ಒಂದು ಪ್ರಮೋಷನ್ ಆಗಿರ್ಬೋದು, ಏನೇ ಒಂದು ಜಸ್ಟ್ ಲೈಟ್ ಒಂದು 4 ಹೊಡೆದ್ರು ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಸಂಭ್ರಮ ಹಬ್ಬ ತುಂಬ ನಿಂತ್ಕೊಂಡು ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಫ್ಯಾಮಿಲಿ ಏನೇ ಆಗಲಿ ನನಗೋಸ್ಕರ ಇವತ್ತು ಅವ್ರು ಬೀದಿ ನಿಂತು ನನಗೆಲ್ಲ ನೀನು ಗೆಲ್ತಿ ಅಂತ ನಿಂತ್ಕೊಂಡಿದ್ದಾರೆ. ಥ್ಯಾಂಕ್ಸ್ ಅಮ್ಮ. ಇಲ್ಲ ಸರ್, ಒಂದ್ ನಿಮಿಷ ಒಂದು ಅನೌನ್ಸ್ ಮಾಡಿಬಿಡ್ತೀನಿ. ಏನು ಅಂದರೆ, ರಾಕಿಂಗ್ ಸ್ಟಾರ್ ಇದ್ದಾರೆ, ಚಾಲೆಂಜಿಂಗ್ ಸ್ಟಾರ್ ಇದ್ದಾರೆ. ನೆಕ್ಸ್ಟ್ ಒಂದು ಕ್ರಿಯೇಟ್ ಆಗುತ್ತೆ ಸೂರ್ಯಣ್ಣ ಹೆಸರು ಜೊತೆಗೆ, ಪೀಲಿಂಗ್ ಸ್ಟಾರ್ ಅಂತ ಕ್ರಿಯೇಟ್ ಆಗಲಿ ಇವತ್ತಿಂದ. It is the new name given from the Kannada industry. I will given and announcing he is the peeling star of Kannada industry, Suryanna. ನಿಮ್ಮ ಜೊತೆಗೆ ನಮ್ಮ ಪ್ಯಾತು ಪ್ರೇಜ್ ಆಗಿರ್ಬೋದು, ಆಮೇಲೆ ರೀಲ್ಸ್ ಮಾಡೋ ನಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಯತಿಕ್ ಪ್ರವೀಣು, ಅಭಿ ಅವರು ಇವತ್ತು ಬಂದಿಲ್ಲ, ಅಭಿ ಅವರು ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನನ್ನ ಜಾಲಿ ಅಣ್ಣ ಇವಾಗ ಏನೋ ಕೇಳ್ದಂಗೆ, ಏನೋ ಚಿಕ್ಕ ಪಾತ್ರ ಅಲ್ಲ ಅಣ್ಣ, ನೀವು ಪಿಕ್ಚರ್ ನೋಡು, ನೀವು ಬಂದ್ರೆ ಅಲ್ಲಿ ಎಲ್ಲ ಖುಷಿ ಹೊಡಿತಾರೆ. ಜಾಲಿ ಅಣ್ಣ ತುಂಬ ಹೀರೋನು ಬರಬೇಕು, ಇವ್ರು ಹೀರೋ. ಎಲ್ಲರೂ ತುಂಬ ಇಲ್ಲಿ ಇವತ್ತು ಬಂದು ಎಲ್ಲರೂ ನನ್ನ ಸಪೋರ್ಟ್ ಮಾಡಿದ್ರ. ನಿಮ್ಮೆಲ್ರಿಗೂ ನನ್ನ ಸರ್ ನಿಮ್ಮನ್ನು ಮಾತಾಡಿಸ್ತೀನಿ ಒಂದೇ ನಿಮಿಷ. ಥ್ಯಾಂಕ್ ಯು ಜೀಬ್ರಾ ಸರ್, ಧನ್ಯವಾದಗಳು. ಅಮ್ಮ ತಮ್ಮ 2 ಮಾತು. ಇನ್ನೂ ತುಂಬಾ ಜನ ಕಲಾವಿದರು ಮಾತಾಡೋರು ಇದ್ದಾರೆ. ಮಾಧ್ಯಮದವ್ರಿಗೆ ಕಂಟೆಂಟ್ ಸಿಗ್ಬೇಕಲ್ವಾ? ಜ್ಯೋತಿ ಅಮ್ಮವರ, ನಮ್ಮ ಅಮ್ಮವ್ರವರು, ಅವ್ರು ಹೀರೋ ಬರ್ಬೇಕು, ರಿಯಲ್ ಹೀರೋ. ಈ ಸಿನಿಮಾದ ರಿಯಲ್ ಹೀರೋ ದೊರೆ ಅಂತ, ಕೆ ದೊರೆ ಅಂತ.
ಅಮ್ಮ ಮಾತಾಡಿ. ಟ್ರೇಲರ್ ನೋಡಿದ್ರಲ್ಲ, ಹೇಗೆ ಅನಿಸ್ತು? ನಮ್ಮ ಮಕ್ಕಳು ಓಡಾಡ್ಬೇಕಮ್ಮ, 4 ಜನ ಮಕ್ಕಳು ಚೆನ್ನಾಗಿರ್ಬೇಕು, ಸುದ್ದಿ ಚೆನ್ನಾಗಿರ್ಬೇಕು. ನಮ್ಮ ಚಿಕ್ಕವರು, ನಮ್ಮ ದೊಡ್ಡವರು, ಪ್ರಕಾಶ್ ಹೇಳ್ತೀನಿ, ಕಲಿತಾರೆ. 4 ಜನ ಮಕ್ಕಳು ಚೆನ್ನಾಗಿರ್ಬೇಕು. ಅದೇ ನನ್ನ ಆಸೆ. ತುಂಬ ಚೆನ್ನಾಗಿ ಬರಬೇಕು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ತುಂಬಾನೇ ಚೆನ್ನಾಗಿ ಬಂದಿದ್ದಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ದಯಮಾಡಿ ನೀವು ಕೂತ್ಕೊಳ್ಳಿ. ಚಿತ್ರ ಮಾತಾಡಿಸ್ಮೇಲೆ ಸಂಭ್ರಮ ಮಾತಾಡಿಸ್ತೀನಿ. ಚಿತ್ರ ದಯವಿಟ್ಟು ಸ್ಟೇಜ್ ಮೇಲೆ. ಸೂರ್ಯಣ್ಣ, ಏನ್ ಹೇಳ್ತೀರಿ ಸೂರ್ಯಣ್ಣ ಬಗ್ಗೆ? ಕಾರ್ಯಕ್ರಮ ಶುರುವಾಗಿ ತಡೆ ಆಗಿದ್ರಿಂದ ಈಗ ಊಟ ಟೈಮ್ ಮೀರಿ ಹೋಗಿದೆ, ಸೊ ಸಾರಿ, ಜಾಸ್ತಿ ಮಾತಾಡಲ್ಲ. ಫಸ್ಟ್ ಮಾತು ಶುರು ಮಾಡೋದಕ್ಕಿಂತ ಮುಂಚೆ ಹರೀಶ್ ರಾಯ್ ಸರ್ ಮತ್ತೆ ವಿಶ್ವ ಇವರಿಬ್ಬರನ್ನ ನೆನೆಸ್ಕೊಳ್ಳೇಬೇಕು. ಯಾಕಂದರೆ ಹರೀಶ್ ರಾಯ್ ಸರ್ ಅವರ ಕಾಂಬಿನೇಷನ್ ಸೀನ್ಸ್ ಇರಲಿಲ್ಲ, ಬಟ್ ಅವರು ಶೂಟಿಂಗ್ ಇದ್ದಿದ್ದ ದಿನ ನಾನು ಹೋಗಿದ್ದೆ. ಎಷ್ಟು ಹಂಬಲ್ ಅಂದರೆ ಅವರು ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ನಾನು ನೋಡ್ತೀನಿ, ನೀವು ತುಂಬ ಬೋಲ್ಡಾಗಿ ಮಾತಾಡ್ತೀರಾ, ಇದ್ದ ದಿನ ಇದ್ದಾಗೆ ಹೇಳ್ತೀರಾ, ನೇರವಾಗಿದ್ದೀರಾ ಅಂತ. ಒಂದು ಪರ್ಸನ್ ಇನ್ಸ್ಟಾಗ್ರಾಮ್ ವೀಡಿಯೋಸ್ನ ನೋಡಿಬಿಟ್ಟು ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ ಅಂತಂದರೆ ಈ ಸೋ ಹಂಬಲ್ ಆ್ಯಂಡ್ ಕೈಂಡ್ ಆ್ಯಂಡ್ ಮೋರ್ ಪವರ್ ಟು ಯು ಬೋತ್. ನೀವು ಮಿನಿ ಯಶ್ ಥರ ಕಾಣ್ತೀರಾ ಆ್ಯಕ್ಚುಲಿ, ರಿಸೆಂಬ್ಲೆನ್ಸ್. ಅದಾದ್ಮೇಲೆ ವಿಶ್ವ ಅಂತ, ಹೀಸ್ ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ವಿಶ್ವ ಅವರಿದ್ರು, ರಂಜಿತ್ ಜೊತೆ ಸೇರ್ಕೊಂಡು ಕೆಲಸ ಮಾಡಿದ್ರು. ವಿಶ್ವನೇ ಆ್ಯಕ್ಚುಲಿ ನನಗೆ ಈ ಸಿನಿಮಾಗೆ ರೆಫರ್ ಮಾಡಿದ್ದು. ಅವನು ರೆಫರ್ ಮಾಡಿ ಪ್ರತಿಯೊಂದು ನಮ್ಮ ಟೀಸರ್ ಅಥವಾ ಟ್ರೈಲರ್ ರಿಲೀಸ್ ಆದಾಗ ಒಂದು ಕಾಲ್ ಮಾಡಿ ಒಂದು 15 ನಿಮಿಷ ನಾವು ಮಾತಾಡ್ತಾ ಇದ್ವಿ. ಚಿತ್ರ ಮತ್ತೆ ಹೆಂಗ್ ಬಂದಿದೆ ಗೊತ್ತಾ ಚಿತ್ರ ನಿಂದು ಪಾತ್ರ ಅಂದ್ರೆ ಈ ತರನೇ ನಾವು ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಿದ್ದು. ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇದ್ವಿ, ಲೈಕ್ ಇಂಥ ಪಾತ್ರಗಳು ಬರಬೇಕು, ಇಂಥದ್ದು ಮಾಡಬೇಕು ಅಂದ್ರೆ ಸಿನಿಮಾ ಬಗ್ಗೆನೇ ಅಷ್ಟು ಮಾತಾಡ್ತಾ ಇದ್ವಿ. ಅವನು ಕೂಡ ಒಬ್ಬ ರ್ಯಾಪರ್. ಈ ಸಿನಿಮಾದಲ್ಲಿ ಔಟ್ ಅಂಡ್ ಔಟ್ ಡೌನ್ ಟು ಅರ್ತ್ ಇರೋದ್ರಿಂದ ಅವನು ಪ್ರವೀಣ್ ಹೇಳಿದ ಹಾಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲಸ ಮಾಡಿದ್ದಾನೆ. ಸೊ ಅವನ ವಯಸ್ಸು 33 ವರ್ಷ, ಬಟ್ ಹಾರ್ಟ್ ಅಟ್ಯಾಕ್ ಇಂದ ತೀರೋಗ್ತಾರೆ ನಮ್ಮನ್ನೆಲ್ಲ ಬಿಟ್ಟು. ಈ ಸಿನಿಮಾದ ಹಿಂದೆ ಒಂದು ಎಫರ್ಟ್ಸ್ ತುಂಬಾನೇ ಇತ್ತು, ಸೊ ಹಾಗಾಗಿ ಅವನ್ನ ನೆನೆಸ್ಕೊಳ್ತಾ ಇದ್ದೀನಿ ನಾನು. ಅವರಿಬ್ಬರಿಗೂ ಏನು ರೆಸ್ಟ್ ಇನ್ ಪೀಸ್ ಅಂತ ಹೇಳ್ತಾ ನಾನು ಮಾತನ್ನ ಶುರು ಮಾಡ್ತೀನಿ. ಈಗಾಗಲೇ ಪ್ರೆಸ್ನವ್ರಿಗೆ ಅನ್ಸಿರ್ಬೋದು, ಟೀಸರ್ ಬಂತು, ಟೀಸರಲ್ಲೂ ಚಿತ್ರದ ಗ್ಲಿಮ್ಸ್ ಇಲ್ಲ, ಟ್ರೈಲರ್ ಬಂತು, ಟ್ರೈಲರಲ್ಲೂ ಗ್ಲಿಮ್ಸ್ ಇಲ್ಲ ಅಂತ ಅನಿಸ್ತಾ ಇರ್ಬೋದು. ಸೊ ನನ್ನ ಪಾತ್ರನ ತುಂಬಾ ಕ್ಯೂರಿಯಸ್ ಆಗಿ ಇಟ್ಟಿದ್ದಾರೆ, ಇವನ್ ಸಿನಿಮಾದಲ್ಲೂ ಕೂಡ. ಅಂಡ್ ಇನ್ನೊಂದು, ಎಲ್ಲರೂ ಸಿನಿಮಾ ಮಾಡ್ತಾರೆ, ಕಮರ್ಷಿಯಲ್ ಆಗು ಮಾಡ್ತಾರೆ, ಬಿಸ್ನೆಸ್ಗೆ ಒಂದಷ್ಟು ಜನ ಮಾಡ್ತಾರೆ, ಬಟ್ ಸಿನಿಮಾ ಮೇಲಿನ ಪ್ರೀತಿಗೆ ಸಿನಿಮಾ ಮಾಡೋದಿದೆಯಲ್ಲ, ಆ ಒಂದು ಪ್ರೀತಿನ ನಾನು ಸೂರ್ಯಣ್ಣ ಅವರಲ್ಲಿ ನೋಡಿದ್ದು. ಯಾಕಂತಂದ್ರೆ ತುಂಬಾನೇ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಒಂದು ಕ್ಯಾಮ್ರಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್ ಅಥವಾ ಹೀರೋ, ಈ ಎಲ್ಲದನ್ನು ವಹಿಸ್ಕೊಳ್ಳೋದಿಲ್ಲ ಜವಾಬ್ದಾರಿ, ಅದಕ್ಕೆ ಗಟ್ಸ್ಬೇಕು ಆ್ಯಕ್ಚುಲಿ. ಸುಮ್ಮನೆ ವಹಿಸ್ಕೊಂಡು ಏನೋ ಮಕ್ಕಳಾಟ ಅಲ್ಲ ಸಿನಿಮಾ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಾರಲ್ಲ, ಹಾಗೆ ಇನ್ನೊಂದು ಆ್ಯಡ್ ಮಾಡ್ಕೋಬೇಕು ನಾವು ಗಾದೆಗೆ, ಸಿನಿಮಾ ಮಾಡಿ ನೋಡು ಅಂತ. ಸೊ ಕಷ್ಟ ಇರುತ್ತೆ. ಹಾಗಂತ ನಿಮ್ಮ ಇದಕ್ಕೆ, ನಿಮ್ಮ ಪ್ಯಾಷನ್ಗೆ ಮಾಡ್ತಿದ್ದಿಲ್ಲ ಅಂತ ಅನ್ಕೋಬಹುದು. ಇಲ್ಲಿ ಎಷ್ಟೊಂದು ಇವರು ಎಮೋಷನಲ್ ಆಗಿ ಮಾತಾಡಿದಾಗ ಇಲ್ಲ ನೀವುಗಳು ಅನ್ಕೋಬಹುದು, ಬಟ್ ಅದ್ರ ಹಿಂದೆ ನಮ್ಮ ಎಫರ್ಟ್ಸ್ ಇರುತ್ತಲ್ಲ, ಅಥವಾ ಅವ್ರ ಎಫರ್ಟ್ಸ್ ಇರುತ್ತಲ್ಲ, ಸೊ ಹಾಗಾಗಿ ಎಮೋಷನಲ್ ಆಗ್ತಾರೆ. ತುಂಬಾ ಎಮೋಷನಲ್ ವ್ಯಕ್ತಿ. ಆಗ್ಲೇ ರಂಜಿತ್ ಸರ್ ಹೇಳಿದಾಗೆ ಫೀಲಿಂಗ್ ಸ್ಟಾರ್ ಅಂತ. ಸೊ ತುಂಬಾನೇ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ, ಔಟ್ ಅಂಡ್ ಔಟ್, ರಾತ್ರಿ ಹಗಲು ಅಂತಾನೆ. ಅಂಡ್ ಇನ್ನೊಂದು ನನಗೆ ಏನ್ ಇಷ್ಟ ಆಗಿದೆ ಅಂತಂದ್ರೆ, ಅವರ ಜೊತೆ ನಿಂತಂತ ಅವರ ಒಂದು ಫ್ಯಾಮಿಲಿ ಸಪೋರ್ಟ್ ಇದೆ ಗೊತ್ತಾ. ಅವರ ಮಗಳಿಂದ ಹಿಡಿದು ಅವರ ಹೆಂಡತಿ, ಅವರ ಅಮ್ಮ, ಅಪ್ಪ, ತಮ್ಮ, ಇಡೀ ಫ್ಯಾಮಿಲಿಗೆ ಸಿನಿಮಾದ ಮೇಲೆ ಪ್ರೀತಿ ಇದೆ. ಅಂಡ್ ಪ್ಯಾಷನೇಟ್, ಅವ್ರಿಗಿದ್ದಂತ ಒಂದು ನಿಷ್ಕಲ್ಮಶವಾದ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ, ಪ್ಯಾಥೋ ಪ್ರಜು ಅವ್ರು ಮಾಡಿರೋದು ಕಣ್ಣಿನಲ್ಲಿ ಕತ್ತಿ, ಆ ಸಾಂಗ್ ತುಂಬಾನೇ ವೈರಲ್ ಆಗಿದೆ. ಮೋಸ್ಟ್ಲಿ ನೆಕ್ಸ್ಟ್ ಯಾವ್ದಾದ್ರು ಬ್ರೇಕಪ್ ಆಗೋ ಹುಡುಗರುಗಳಿಗೆಲ್ಲ ಅದು ಒಂದು ಆಂಥಮ್ ಆಗುತ್ತೆ. ಈಗ ಆಲ್ರೆಡಿ ಕೇಳಿದ್ದೀರಾ ಅಂತ ಅನ್ಕೋತೀನಿ. ನೀ ನನ್ನ ದೇವತೆ ಕೂಡ ತುಂಬಾನೇ ವೈರಲ್ ಆಗಿದೆ. ಅಂಡ್ ಸಂಭ್ರಮಶ್ರೀ ಅವರು ಕೂಡ ಎಲ್ಲ, ನಾನು ಯೂಶಲಿ ನೋಡ್ತೀನಿ ಹೀರೋಯಿನ್ಸ್ಗಳು ಕೆಲವೊಂದು ಇವೆಂಟ್ಸ್ಗಳಿಗೆ ಮಿಸ್ ಆಗ್ತಾರೆ, ಬಟ್ ಇಲ್ಲ ಅವ್ರಿಗೆಲ್ಲ ಒಂದು ಪ್ರಮೋಷನಲ್ ರೀಲ್ಸ್ಗೆ, ಪ್ರಮೋಷನಲ್ ಇವೆಂಟ್ಸ್ಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದಾರೆ. ಅಂಡ್ ಒಂದು ಸೀನ್ ನಾವು ಲಗ್ಗೆರೆ ಹತ್ರ ಇರೋ ಒಂದು ಸ್ಲಮ್ಮಲ್ಲಿ ತೆಗೆದಿದ್ದು, ನನ್ನನ್ನ ಇವರು ಕೊಲೆ ಮಾಡೋ ಸೀನ್ ಇರುತ್ತೆ. ಸೊ ಅದ್ರಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಇವರು ಫಸ್ಟ್ ಡೇ ನನಗೆ ಇವರು ನನ್ನ ಬಗ್ಗೆ ಇವ್ರಿಗೆ ಗೊತ್ತಿರಲಿಲ್ಲ. ಈ ಸಿನಿಮಾದಿಂದಾನೇ ನಾನು ಇವ್ರಿಗೆ ಪರಿಚಯ ಆಗಿದ್ದು, ಹೇಗೆ ಮಾಡ್ತಾರೋ ಏನೋ ಅನ್ನೋ ಒಂದು ಟೆನ್ಷನ್ ಇವ್ರಿಗಿತ್ತು. ನನ್ನ ಫಸ್ಟ್ ಡೈಲಾಗೇನೆ ನಿನ್ನ ಏನ್ ಅಂತ ಇತ್ತು. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನನಗೆ ಈ ತರದೊಂದು ರಾ ಪಾತ್ರಗಳು ತುಂಬಾನೇ ಇಷ್ಟ ಆಗುತ್ತೆ. ಸಲಾಗ ಮತ್ತೆ ಭೀಮಾ ಸಿನಿಮಾ ಎಲ್ಲ ಬಂದಾಗ ಅನ್ಕೋತೀನಿ ನಾನು ಈ ತರದೊಂದು ಸಿನಿಮಾಗಳೆಲ್ಲ ಆಕ್ಟ್ ಮಾಡ್ಬೇಕಿತ್ತಲ್ವಾ ನಾನು ಅಂತ. ಆ ಸೀನ್ ಮಾಡ್ಬೇಕಾದ್ರೆ ಕತ್ತಿ ಹಿಂಗ್ ಬೀಸ್ತಾರೆ, ನಾನು ಆಕ್ಚುಲಿ ನನ್ನ ಹಿಂದೆ ಇರ್ತಾರೆ ಇವರು, ನಾನು ಹಿಂಗ್ ಬೀಳ್ಬೇಕು.
ಬಟ್ ಎಲ್ಲ ಸೀನ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು ದಟ್ ವಾಸ್ ಅ ರಿಯಲ್ ವೆಪನ್ ಅಂತ, ರಿಯಲ್ ಕತ್ತಿ ಅಂತ. ಅಂದ್ರೆ ಒಂಚೂರು ಏನಾದ್ರು ಮಿಸ್ ಆಗಿದ್ರು ನಮ್ಗೆ ಅಲ್ಲಿ ಇದಾಗ್ತಿತ್ತು. ಬಟ್ ಇಬ್ರು ಕೂಡ ಅಷ್ಟು ಚೆನ್ನಾಗಿ ಆ ಸೀನ್ ನ ಮಾಡಿದ್ವಿ. ಅಂಡ್ ಸ್ಲಮ್ ಅಲ್ಲಿ ನಿಮ್ಗೆ ಗೊತ್ತು ಸ್ಲಮ್ ಅಲ್ಲಿ ರೋಡ್ಸ್ ಎಲ್ಲ ಹೇಗಿರುತ್ತೆ ಅಂತ. ಸೊ ಹಾಗೆ ಬೀಳ್ಬೇಕು ಅಲ್ಲಿ, ಫುಲ್ಲು ಕೊಚ್ಚೆ ನೀರೆಲ್ಲ ಇತ್ತು. ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನನಗೆ ಏನ್ ಅನ್ಸಿದ್ದು ಅಂತಂದ್ರೆ ಈ ಪಾತ್ರ ಈ ಸಿನಿಮಾದಲ್ಲಿ ಮಾಡಾದ್ಮೇಲೆ ನನಗೆ ಏನ್ ಅನ್ಸಿದ್ದು ಅಂತಂದ್ರೆ ಸಾಕಷ್ಟು ನಂತರನೇ ಕಲಾವಿದರುಗಳು ಈಗ ಬಂದಿದ್ದು. ಅದಾದ್ಮೇಲೆ ಗೊತ್ತಿಲ್ಲ, ಮೇ ಬಿ ಲಕ್ ಮ್ಯಾಟರ್ಸ್ ಅ ಲಾಟ್ ಅಂತಾರಲ್ಲ, ಮಾತು ಸತ್ಯ ಅಂತ ಅನ್ಸುತ್ತೆ. ಇಲ್ಲಿವರೆಗೂ ಮೋಕ್ಷೇಂದ್ರ ಸರ್ ಆಗಿರ್ಬೋದು, ನಮ್ಮ ಪ್ರೆಸ್ ಅವರು, ಮನೋ ಅವರು ಆಗಿರ್ಬೋದು, ನನ್ನನ್ನ ಅಷ್ಟು ವರ್ಷದಿಂದ ನೋಡ್ಕೊಂಡೇ ಬಂದಿದ್ದಾರೆ. ಬಟ್ ಯಾಕೆ ಪಾತ್ರ ಸಿಗ್ತಿಲ್ಲ ಚಿತ್ರಕ್ಕೆ ಅದು ಗೊತ್ತಾಗ್ತಿರ್ಲಿಲ್ಲ. ಬಟ್ ನನಗೂ ಅನ್ಸುತ್ತೆ ಎಷ್ಟೊಂದು ಜನ ನಂತರನೇ ಕಲಾವಿದರಿಗೂ ಮತ್ತೆ ಪ್ರೊಡಕ್ಷನ್ ಹೌಸಸ್ಗೂ ತುಂಬಾನೇ ದೊಡ್ಡ ಒಂದು ಏನಿದೆ ಗ್ಯಾಪ್ ಇದೆ. ಸೊ ಬ್ರಿಡ್ಜ್ ಇಲ್ಲ. ನನಗನ್ಸುತ್ತೆ ಯಾವ್ದಾದ್ರು ಒಂದು ಅಥೆಂಟಿಕ್ ಆಗಿರೋ ಕ್ಯಾಸ್ಟಿಂಗ್ ಕಂಪನಿಗಳು ಹುಟ್ಕೊಂಡಷ್ಟು ಒಳ್ಳೇದು. ಒಳ್ಳೆ ಕಲಾವಿದರಿಗೆ ಒಳ್ಳೆ ಅವಕಾಶಗಳು ಸಿಗುತ್ತೆ. ನನ್ನ ಒಂದು ಪಾತ್ರ ಇದರಲ್ಲಿ ನಾನು ಕುತೂಹಲವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಹೇಳೋದಕ್ಕೆ ಹೋಗಲ್ಲ ಅದ್ರ ಬಗ್ಗೆ, ಸಿನಿಮಾದಲ್ಲೇ ನೋಡಿ. ಹೌದು, ಈ ಡೈಲಾಗ್ ತುಂಬಾನೇ ಇಂಪಾರ್ಟೆಂಟ್. ಡೈಲಾಗ್ ಕೊಟ್ಬಿಟ್ರೆ ಆಮೇಲೆ ಬೀಪ್ ಆಗ್ಬೇಕು. ತುಂಬಾ ಸಂಸ್ಕೃತಿ ಎಲ್ಲ ಒಳಗೊಂಡಂತೆ ಚಿತ್ರ. ಇಲ್ಲಿ ಬನ್ನಿ, ಇಲ್ಲಿ ತುಂಬಾ ಸಂಸ್ಕೃತಿ ಒಳಗೊಂಡಿದೆ ಇವರು ಧರಿಸಿರುವಂತಹ ಬಟ್ಟೆಯಂತೆ. ಇವಾಗ ನೋಡಿ ಏನ್ ಡೈಲಾಗ್ ಅಂತ ಗೊತ್ತಾಗುತ್ತೆ. ನಿಮಗೆಲ್ಲ ತಲವಾರು ಬೇರೆ ಕೇಳಿ, ತಲವಾರು ಹಿಡಿಯೋದನ್ನ ಬಿಟ್ಟು ತಲೆ ಹಿಡ್ಕೊಂಡು ಬದುಕ್ರೋ ಡ್ಯಾಶ್ ನನ್ ಮಗ. ನಾನೇ ಡ್ಯಾಶ್ ಆಗ್ಬಿಟ್ಟೆ, ಭಯ ಆಗುತ್ತೆ. ಆಕ್ಚುಲಿ ಅದು ಇವ್ರು ಹೇಳಿದ್ರು ಸೆನ್ಸರ್ ಆದ್ರೆ ಸಿನಿಮಾದಲ್ಲಿ ಬೀಪ್ ಹಾಕ್ಬೋದು, ಇಲ್ಲಿ ಹೆಂಗೆ ಅಂತ. ಬಟ್ ನೋ ಪ್ರಾಬ್ಲಮ್, ಈಗ ಹೇಳಿದ್ದಾರೆ. ಅಂಡ್ ಇನ್ನೊಂದು ನನ್ನ ಡ್ರೆಸ್ ಬಗ್ಗೆ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಯಾಕೆ ಈ ಒಂದು ಆಕ್ಟ್ ಆಗುತ್ತೆ ಈ ಒಂದು ಡ್ರೆಸ್, ಪಂಚೆ ಮತ್ತೆ ಶರ್ಟ್ ಅಂತ ನನಗನ್ಸಿದ್ದು ಅಂದ್ರೆ ಈ ಸಿನಿಮಾಗೂ ಶಿವರಾಜ್ ಕುಮಾರ್ ಸರ್ಗೂ ಮತ್ತೆ ಓಂ ಸಿನಿಮಾಗೂ ಈ ಡ್ರೆಸ್ಗೂ ತುಂಬಾನೇ ಲಿಂಕ್ ಇದೆ. ವೈ ಬಿಕಾಸ್ ಇದು ಈ ಡ್ರೆಸ್ ಕ್ರೆಡಿಟ್ಸ್ ಏನಿದ್ರು ಶಿವಣ್ಣಗೆ ಹೋಗ್ಬೇಕು. ವೈ ಬಿಕಾಸ್ ಮಫ್ಟಿಗೆ ಅವರ ಲುಕ್ ನೋಡಿದ ತಕ್ಷಣ ನಾನು ಅನ್ಕೋತಾ ಇದ್ದೆ ನಾನು ಈ ಲುಕ್ ನ ಹಾಕ್ಬೇಕು ಅಂತ. ಸೊ ಓಂ ಸಿನಿಮಾದಲ್ಲಿ ರಿಯಲ್ ರೌಡಿಗಳು ಆಕ್ಟ್ ಮಾಡಿದ್ರು. ಸೊ ಅದಾದ ನಂತರ ಯಾವ ಸಿನಿಮಾದಲ್ಲೂ ಕೂಡ ರಿಯಲ್ ರೌಡಿಗಳು ಆಕ್ಟ್ ಮಾಡಿದಂತ ಸಿನಿಮಾಗಳು ಬಂದೇ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬಂದಿರೋದು ಸೂರ್ಯಣ್ಣ. ಸೊ ಹಾಗಾಗಿ ನಾನು ಇದು ಆಕ್ಟ್ ಅನ್ಸುತ್ತೆ. ಸೊ ಶಿವಣ್ಣನ ಮಫ್ಟಿ ಲುಕ್ ನ ನಾನು ಈ ಒಂದು ಇವೆಂಟ್ಗೆ ಕಾಪಿ ಮಾಡೋಣ, ಸೊ ಆಕ್ಟ್ ಆಗಿದೆ ಅಂತ ಅನ್ಕೊಂಡು ಹಾಕೊಂಡು ಬಂದಿನಿ. ಇದೇ ತರ ಅಲ್ಲ, ಪ್ರತಿಯೊಂದು ಸಿನಿಮಾಗೂ ನಾನು ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತೀನಿ, ಗೊತ್ತಿರುತ್ತೆ ಇಲ್ಲಿರೋ ಮಾಧ್ಯಮ ಮಿತ್ರರಿಗೆ. ಥ್ಯಾಂಕ್ಸ್ ಟು ಎವ್ರಿ ಒನ್, ಎಲ್ಲರೂ ಒಟ್ಟಾಗಿಸ್ಕೊಂಡು ಪಾಪ ನಮ್ಮನ್ನ ಆಕ್ಚುಲಿ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಅಂಡ್ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್. ಎಲ್ರಿಗೂ ಆಲ್ ದ ಬೆಸ್ಟ್. ಸಿನಿಮಾದಲ್ಲಿ ಯಾರ್ಯಾರು ಮಾಡಿದ್ರೆ ಅಂಡ್ ಸರ್ ಕಾಮರಾಜ್ ಸರ್ ಮತ್ತೆ ಪ್ರಸಾದ್ ಸರ್ ಬಗ್ಗೆ ಹೇಳಲೇಬೇಕು. ತುಂಬಾನೇ ವರ್ಷಗಳಿಂದ ಅವರು ಬಾಡಿ ಬಿಲ್ಡಿಂಗ್ ಇದ್ದಾರೆ. ಯಾಕೆ ಇವರು ಕೂಡ ಯಾಕೆ ನಂಗೆ ಲಿಂಕ್ ಆಗ್ತಾರೆ ಅಂದ್ರೆ ಇವನ್ ನಾನು ಕೂಡ ಒಂದು ಬಿಕಿನಿ ಬಾಡಿ ಬಿಲ್ಡಿಂಗ್ ಅಥ್ಲೀಟ್. ಸೊ ಆಲ್ಮೋಸ್ಟ್ 8 ಸ್ಟೇಜ್ ಕಾಂಪಿಟೇಷನ್ಸ್ ಗಳನ್ನ ಮಾಡಿದ್ದೀನಿ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಂತರನೇ ಎಷ್ಟೊಂದು ಜನ ಕಲಾವಿದರು ವರ್ಷಾನುಗಟ್ಲೆ ಮಣ್ಣು ಹೊತ್ಕೊಂಡು ಇರೋರಿದ್ದಾರೆ. ನನ್ಗನ್ಸುತ್ತೆ ದೊಡ್ಡ ಪ್ರೊಡಕ್ಷನ್ಗಳಿಗೂ ಮತ್ತೆ ಈ ಕಲಾವಿದರಿಗೂ ಏನಾದ್ರೂ ಒಂದು ಬ್ರಿಡ್ಜ್ ಆದ್ರೆ ಮಾತ್ರ ಅಂತ ಕಲಾವಿದರಿಗೆ ಕೆಲಸ ಸಿಗುತ್ತೆ ಅಂತ. ಸೂರ್ಯಣ್ಣ ನಾನ್ ಮನಸ್ಪೂರ್ವಕ ಹೇಳ್ತೀನಿ, ನಾನೇ ಕೆಲಸ ಮಾಡೋದ್ರಿಂದ ಹಾಡುಗಳನ್ನ ನೋಡಿರೋದ್ರಿಂದ ಸೂರ್ಯಣ್ಣ ಒಂದು ಅದ್ಭುತವಾದ ಮೆಸೇಜ್ ಇರುವಂತ ಸಿನಿಮಾ. ಎಲ್ಲರೂ ಬಂದು ನೋಡ್ಬೇಕು, ಮೇನ್ಲಿ ಯಂಗ್ಸ್ಟರ್ಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್ ಚಿತ್ರ, ಧನ್ಯವಾದಗಳು. ಆಲ್ ದ ವೆರಿ ಸಂಭ್ರಮ. ಸೂರ್ಯಣ್ಣ ರಿಲೀಸ್ ಸಂಭ್ರಮ ಹತ್ರ ಬರ್ತಿದೆ, ಏನ್ ಹೇಳ್ತೀರಿ ಟ್ರೇಲರ್ ಬಗ್ಗೆ? ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಬಂದಿರುವಂಥ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ನಮಸ್ಕಾರ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸೂರಿ ಸರ್ ನಿಮಗೆ. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಿ, ಇನ್ನೂ ಎತ್ತರಕ್ಕೆ ಬೆಳೀರಿ, ಇನ್ನೂ ಹೆಚ್ಚಾಗಿ ಸಿನಿಮಾಗಳು ಮಾಡಿ ಕೆಲಸ ಕೊಡಿ ಎಲ್ಲರಿಗೂ. ಇನ್ನೂ ದೊಡ್ಡ ಮಟ್ಟದ ಅನ್ನದಾತರಾಗಿ ಬೆಳೀರಿ ಅಂತ ನಾನು ವಿಶ್ ಮಾಡ್ತೀನಿ. ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಿದೆ. ಫೆಬ್ರವರಿ 20ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನನಗಿಂತ ಹೆಚ್ಚಾಗಿ ಇವ್ರನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತದೆ. ಬಿಕಾಸ್ ನಾನು ಇದನ್ನು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಶೂಟಿಂಗ್ ಸೆಟ್ಟಲ್ಲಿ ನೋಡ್ದಂಗೆ ಇವ್ರು ಈ ಸಿನಿಮಾ ಮಾಡೋದಕ್ಕೆ ತನ್ನ ಮನೇನ, ತನ್ನ ಇರುವಂತಹ ಜಾಗನ, ಅವರ ಜೀವನದ ಆದಾಯನ ಇಟ್ಟು ಸಿನಿಮಾ ಮಾಡಿರುವಂಥದ್ದು. ಅದಕ್ಕೆ ಅವರ ತಾಯಿಯಾಗಿ ತಂದೆ ಆಗ ಅವ್ರ ಕುಟುಂಬ ಸಮೇತ ನಿಂತಿದ್ದಾರೆ ಅವ್ರ ಜೊತೆಗೆ. ಸೊ ನಿಮ್ಗೆ ತುಂಬ ಒಳ್ಳೇದಾಗಬೇಕು. ಎಲ್ಲ ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಒಂದೇ, ಈ ಸಿನಿಮಾನ ನಿಮ್ಮ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀವಿ. ಯುವ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿರುವಂತಹ ಸಿನಿಮಾ ಎಲ್ಲರಿಗೂ ತಲುಪಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನು ಏನು ಮಾತಾಡ್ಬೇಕಂತ ನನಗೆ ಗೊತ್ತಾಗ್ತದೆ, ನಾನೇ ನರ್ವಸ್ ಆಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ. ನಮ್ಮ ಆರ್ಟಿಸ್ಟ್ ಎಲ್ಲರೂ ಕಲಾವಿದರು, ಪ್ರಸಾದ್ ಸರ್ ಆಗಿರ್ಬೋದು, ಜಾಲಿ ಸರ್ ಆಗಿರ್ಬೋದು, ಹಾಗೆ ಕಾಮರಾಜ್ ಸರ್ ಆಗಿರ್ಬೋದು, ಕಾಕ್ರ ಸುದ್ದಿ ಅವರಾಗಿರ್ಬೋದು, ತುಂಬ ಚೆನ್ನಾಗಿದ್ದಾರೆ. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಹಾಗೆ ಎಲ್ಲ ನಮ್ಮ ಭೂಗತ ಲೋಕದ ಡಾನ್ಗಳು ಬಂದಿದ್ದೀರಾ ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಸಪೋರ್ಟ್
ಹೀಗೆ ಇರಲಿ ಅಂತ ನಾವು ಕೇಳ್ಕೊತೀವಿ. ನಿಮ್ಮಿಂದ ಯುವಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇರೋದು ನಮ್ಮ ಸಿನಿಮಾ ಮೂಲಕ ನಮ್ಗೆ ಅದು ತುಂಬಾನೇ ಭಾಗ್ಯ ಅಂತ ನಾವು ಅನ್ಕೊಳ್ತೀವಿ. ಅಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದು ಈ ಸಿನಿಮಾನ ಎಲ್ಲ ಜನತೆಗೂ ಕಲಾಭಿಮಾನಿಗಳಿಗೂ ತಲುಪಿಸ್ಬೇಕು ಅಂತ ನಾನು ಮಾಧ್ಯಮದಲ್ಲಿ ಅವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು ಸಂಭ್ರಮ, ನಿಮ್ಮ ಮಾತಲ್ಲೇ ಸಂಭ್ರಮ. ಆ ಕನ್ನಡ ಜನದ ನಾಡಿ ಮಿಡಿತಕ್ಕೆ ನೀವು ನುಡಿಸ್ತೀರಾ, ನೀವು ಎಲ್ಲರೂ ಬಂದಿದ್ದೀರಾ, ನೀವು ಮುದ್ದೆ ಮಾಧ್ಯಮದವ್ರು ನೀವು ಮೂಡಿಸಿದಾಗಲೇ ಅದಾಗತ್ತೆ. ಹೀಗಾಗಿ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ನಮ್ಮೆಲ್ಲ ಟೀಮ್ ಪರವಾಗಿ ಹೇಳ್ತೀನಿ. ಇನ್ನಷ್ಟು ಮಟ್ಟಕ್ಕೆ ಅದನ್ನು ಮುಡಿಸಿ ನಮ್ಮನ್ನು ಒಂಚೂರು ಗೆಲ್ಲಿಸಿ, ನನ್ನ ಕನ್ನಡ ಜನತೆ ನಮ್ಮನ್ನು ಹರಿಸಿದರೆ ಇನ್ನಂತ ಸೂರ್ಯಣ್ಣ ಇನ್ನೂ 100 ಸಿನಿಮಾ ಮಾಡ್ತಾರೆ, ನಮ್ಮಂತ 100 ಟೆಕ್ನಿಷಿಯನ್ಸ್ ಸಾಕ್ತಾರೆ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ರಂಜಿತ್ ಸರ್, ಧನ್ಯವಾದಗಳು. ಇದರಿಂದ 30 kg ತೂಕ ಇಳಿಸಿದ್ದಾರೆ. ಅವ್ರ ಹಾರ್ಡ್ ವರ್ಕ್ಗೆ, ಅವ್ರ ಡೆಡಿಕೇಶನ್ಗೆ, ಜೊತೆಲಿ ಡೈರೆಕ್ಷನ್ ಮಾಡ್ತಾ ಪ್ರೊಡಕ್ಷನ್ ನೋಡ್ಕೊಂಡು ಎಲ್ಲ ಹೀರೋ ಆಗಿ ಆಕ್ಟ್ ಮಾಡಿ ಅದೇ ಟೈಮಲ್ಲೇ ಬಾಡಿ ಬಿಲ್ಡ್ ಮಾಡಿರೋದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಒಳ್ಳೇದಾಗ್ಲಿ. ಬೆನಕ ನಂಜಪ್ಪ ಸರ್. ಗಡ್ಡದ ಅವಶ್ಯಕತೆ ನನಗೆ ಇರಲಿಲ್ಲ. ಅದ್ಭುತ. ಅಲ್ಲಿ ಲೊಕೇಶನ್ ಅಷ್ಟೇ. ಎಲ್ಲಿ ಅಂದರೆ ಕೋಲಾರದ ಬೆಟ್ಟ ಗುಡ್ಡಗಳ ಕಾಡಿನಲ್ಲಿ ಈ ವಯಸ್ಸಿನಲ್ಲಿ 78 ವರ್ಷದ ವಯಸ್ಸಿನಲ್ಲಿ ನಾನು ಅವ್ರ ಜೊತೆ ಅದ್ಭುತ. 2ನೇ ಸಿನಿಮಾ ಮಾಡಿದಾಗ ನೀವು ಬರಲೇಬೇಕು, ಫೋನು ಅವರೇ ಡೈರೆಕ್ಟ್ ಫೋನ್ ಮಾಡಿ, ರಂಗಪ್ಪಣ್ಣ ನೀವು ಬಂದು ಆಯ್ತು ಮಾಡಬೇಕು, ಮಾಡ್ತೀನಿ ನಾನು. ಅವ್ರು ಯಾವಾಗಲೇ ಅರ್ಧದಲ್ಲಿ ಮುಂದಕ್ಕೂ ಮಾಡ್ತಾರೆ, ಮುಂದೆನೂ ಮಾಡ್ತೀನಿ ನಾನು, ಇನ್ನೂ ಬದುಕಿರ್ತೀನಿ. ಇವರು 10 ಸಿನಿಮಾ ಮಾಡೋವರೆಗೂ ನಾನು ಬದುಕಿರ್ತೀನಿ. ಏನಂದರೆ ಭಾಳ ಖುಷಿಯಾಗುತ್ತೆ ನನಗೆ. ನೆಕ್ಸ್ಟ್ ಮಂತ್ 12ನೇ ತಾರೀಕು ಗಣಿ BCom Boss 2ನಲ್ಲಿ ವಿಲನ್ ಮಾಡಿದ್ದೀನಿ. 12ನೇ ತಾರೀಕು ರಿಲೀಸು. ಇದು ಸೂರ್ಯಣ್ಣ 20ನೇ ತಾರೀಕು ರಿಲೀಸು. 27ಕ್ಕೆ ಹಯಗ್ರೀವ ಅದರಲ್ಲಿ ಅದ್ಭುತ ಮಾಡಿದ್ದೀನಿ. 3 ಸಿನಿಮಾಗಳು ಬರುತ್ತೆ ನನ್ನ ಈ ವಯಸ್ಸಿನಲ್ಲಿ. ಖುಷಿ ಆಗುತ್ತೆ. ಅದರಲ್ಲಿ ಸೂರ್ಯಣ್ಣನು ಮಾತ್ರ ವಿಶೇಷವಾಗಿ ಆಶೀರ್ವಾದ ಮಾಡ್ತೀನಿ. ನಾನು ಆಶೀರ್ವಾದ ಮಾಡಿದ ಎಲ್ಲ ಚಿತ್ರರಂಗದಲ್ಲಿ 7 ಜನ ಹೀರೋಗಳು ಹುಟ್ಟಾಕಿದ್ದೀನಿ ಬೆನಕದಿಂದ. ಮಾಡಿದ್ದೀನಿ. ಸುಮ್ಮನೆ ಅವ್ರು ಕೇಳಿದ್ರು ಮಾಡೋದಿಲ್ಲ. ಈಗ ಇನ್ನೊಬ್ಬ 9ನೇ ಹೀರೋ ಹುಟ್ಟಾಕ್ತಾ ಇದ್ದೀನಿ. ಈಗ ಕೊರಗಜ್ಜದಲ್ಲಿ ಕೊರಗಜ್ಜ ಮಾಡ್ತಾ ಇದ್ದಾನೆ ನಮ್ಮ ಬೆನಕ ಹುಡುಗ. ಹೀಗೆ ಸೂರ್ಯನನ್ನು ಚಂದ. ಓಕೆ ಸರ್, ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಈಗ ಸೂರ್ಯಣ್ಣ ಮಾತಾಡ್ತಾರೆ ಸರ್. ಇದು ಕೊನೆಯದಾಗಿ ಪ್ಲೀಸ್. ಡೇ ಒನ್ನಿಂದ ಹಿಡಿದು ಇವತ್ತವರೆಗೂ ನನಗೆ ಮಾಧ್ಯಮಿತ್ರರು ತುಂಬ ಸಪೋರ್ಟಿಂಗ್ ಆಗಿ ನಿಂತಿದ್ರ. ಈಗಾಗಲೇ ಯಾವುದೋ ಒಂದು ಪ್ರಮೋಷನ್ ಮಾಡಿದ್ದೆ, ತುಂಬ ಇಡೀ ಕನ್ನಡಕ್ಕೆ ಫುಲ್ಲು ಮೂಲೆಗೂ ಹರಿದಾಡ್ತು. ಸೊ ಪ್ರಮೋಷನ್ನು ಏನಕ್ಕೆ ಇಲ್ಲ, ಈ ಒಂದು ಟೈಟ್ಲು ಹಿಂಗಿದ್ದ ಟೈಟ್ಲು ಏನಾದ್ರು ಹಿಂಗೆ ಸ್ಪ್ರೆಡ್ ಮಾಡಬೇಕಂತ ತುಂಬ ಆಲೋಚನೆ ಮಾಡಿ ಯೋಚನೆ ಮಾಡಿ ಅದಕ್ಕೆ ಒಂದು ಟೈಟ್ಲ್ಗೋಸ್ಕರ ಪ್ರಮೋಷನ್ಗೋಸ್ಕರ ಮಾಡಿದೆ, ಬೇರೆ ಏನು ಉದ್ದೇಶಕ್ಕಿಲ್ಲ. ಇವತ್ತೆಲ್ಲರೂ ನೀವೆಲ್ಲ ತುಂಬ ಸಪೋರ್ಟಿಂಗ್ ಆಗಿ ನಿಲ್ತಿದ್ದೀರಾ. ನನ್ನ ಎಲ್ಲ ಆರ್ಟಿಸ್ಟ್ಗಳು, ನನ್ನ ಮನೆಯವರು, ನನ್ನ ಪ್ರಸಾದ್ ಅಣ್ಣ ತುಂಬ ನನಗೆ ಬೆಂಬಲವಾಗಿ. ಇವ್ರು ನಿಜವಾಗ್ಲೂ ಫೀಲಿಂಗ್ ಸ್ಟಾರ್ ಅಲ್ಲ, ಕ್ರೈಯಿಂಗ್ ಸ್ಟಾರ್ ಅಂತ ಬಿಡ್ತಾರೆ ಸರ್. ಒಂದ್ ನಿಮಿಷ ಕಾಮರಾಜ್ ಅಣ್ಣ ಎಮೋಷನಲ್ ಸ್ಟಾರ್ ಸರ್. ಕಾಮರಾಜ್ ದಯವಿಟ್ಟು ಆರ್ಟಿಸ್ಟ್ ಎಲ್ಲ ಬಂದ್ಬಿಡಿ. ಕಾಮರಾಜ್ ಅಣ್ಣ ತುಂಬ ಬೆಂಬಲ ನಿಂತು ನಾನು ಒಂದು ಕ್ಯಾರೆಕ್ಟರ್ ಹೇಳಿದ್ದೆ, ಅವರು ತುಂಬ ಒಪ್ಕೊಂಡು ತುಂಬ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ. ತುಂಬ ಥ್ಯಾಂಕ್ಸು. ಅವನ್ನೆಲ್ಲ ನನ್ನ ಆರ್ಟಿಸ್ಟ್ಗಳಿಗೆ ಚಿತ್ರಾಗೂ ಸೇರಿ ಅಂತ ಹೇಳಿದೆ. ಸೊ ಅದು ಚಿತ್ರಾಗ ಹೇಳಿಲ್ಲ, ಇವತ್ತು ಏನೋ ಮಡ್ರಾಗಿರೋದು ಏನೋ ಗೊತ್ತಿಲ್ಲ ನನ್ನ ಕೈಯಲ್ಲಿ. ಜಸ್ಟ್ ರಿಯಲ್ ಬ್ಯಾಟು ಹಿಂಗೆ ಇಟ್ಟಿದ್ದೆ. ಜಸ್ಟ್ ನೀನು ಒಂದು ಮೂಮೆಂಟಿಂಗ್ ಹೋಗ್ಬೇಡ, 1 ಇಂಚಿಂಗ್ ಬರಬೇಡ, ನೀನು ನಿಲ್ತಿದ್ದ ಜಾಗದಲ್ಲಿ ಇಲ್ಲ ಅಂತ ಹೇಳಿದೆ. ಸುಮ್ಮನೆ ಬ್ಯಾಟು ಇಲ್ಲಿ ಗಂಟೆ ಹಿಂಗೆ ಹೋಗಿ ಹಿಂಗೆ ಬಂತು. ತುಂಬ ಥ್ಯಾಂಕ್ಸ್ ಚಿತ್ರ. ಎಲ್ಲರೂ ತುಂಬ ಜಾಲಿ ಅಣ್ಣಾಗಲಿ, ನನ್ನ ಒಂದು ಎಲ್ಲ ಪ್ರವೀಣ್ ರಾಜ್ ಆಗಿರ್ಬೋದು, ಹರೀಶ್ ಅವ್ರು ಆಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾಗಿ ಚೆಂದಾಗಿ ಮಾಡಿದ್ದಾರೆ. ಸುಮಾರು ಹೀರೋಯಿನ್ಗಳು ಬಂದಿದ್ರು. ನಾನು ಯಾರನ್ನೂ ನೋಡಿಲ್ಲ, ಫಸ್ಟ್ ಟೈಮ್ ಸಂಭ್ರಮ ನೋಡಿ ತುಂಬ ಅದ್ಭುತವಾಗಿ ನಾನು ಏನು ಅನ್ಕೊಂಡಿದ್ದೀನೋ ಅದಕ್ಕೆ ಹತ್ತರಷ್ಟು ಇದಕ್ಕೆ ಈ ಪಾತ್ರಕ್ಕೆ ಜೀವ ತುಂಬಿದ್ದೀರಾ. ತುಂಬ ಥ್ಯಾಂಕ್ಸು, ಎಲ್ರಿಗೂ ಥ್ಯಾಂಕ್ಸು. ನೀವು ನನಗೊಂದೇ ಒಂದು ವಿಷಯ, ನಿಮ್ಗೆ ಏನು ಅನಿಸ್ತು ಟ್ರೈಲರ್, ದಯವಿಟ್ಟು ಅದೊಂದು ಹೇಳಿ ಸರ್. ದಯವಿಟ್ಟು ಆನೆಸ್ಟ್ ಆಗಿ ಹೇಳಿ. ನಾನು ಏನಾದ್ರು ಇದ್ರೆ ನಾನು ಏನಾದ್ರು ತಿದ್ಕೊಂತೀನಿ, ಏನಾದ್ರು ಹೇಳಿ ದಯವಿಟ್ಟು. ನೀವೇನೋ ಎಲ್ಲ ಇದ್ದೇನೆ ಅವರು. ನಮ್ಮ ಕೃಷ್ಣಣ್ಣ, ಆಂಕರ್ ಕೃಷ್ಣಣ್ಣ ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ನಮ್ಮ ಅಶೋಕ್ ಆಗಿರ್ಬೋದು, ನನ್ನ ಜೊತೆಗೆ ನಿಂತು ನನ್ನ ಬ್ಯಾಟ್ಸ್ಮ್ಯಾನು, ಆಮೇಲೆ ಮಾದೇಶ್ವರ ಬೆಟ್ಟದಲ್ಲಿ ತುಂಬ ರೀಲ್ಸಲ್ಲಿ ಮಾಡಿ ತುಂಬ ಜಯರಾಮ್
ಜಯರಾಮ್ ಎಲ್ಲರೂ ರೀಲ್ಸ್ ಅವರೆಲ್ಲ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಈ ವೇಳೆಯಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಎಲ್ಲರೂ ದಯವಿಟ್ಟು ಬನ್ನಿ, ತುಂಬಾ ಥ್ಯಾಂಕ್ಸ್. ಹಾಗೆ ಮಾಧ್ಯಮ ಮಿತ್ರರಿಗೆ ಏನೋ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ದಯವಿಟ್ಟು ಒಬ್ಬೊಬ್ಬರಾಗಿ ಬಂದು ತಗೊಳ್ಳಿ. ನಂದೊಂದು ತುಂಬಾ ಸಿನಿಮಾ ನನಗೇನೋ ಒಂದ್ ನಿಮಿಷ ಸರ್, ಟ್ರೈಲರ್ ರಿಲೀಸ್ ಆಗಿದೆಯಲ್ಲ, 2 ನಿಮಿಷ ನನ್ನ ಸಿನಿಮಾ ಬಗ್ಗೆ ಹೇಳಿ. ಫೆಬ್ರವರಿ 20ಕ್ಕೆ ಲಾಂಚ್, ಅದ್ರ ಬಗ್ಗೆ ಹೇಳಿ. ನಂಗೆ ತುಂಬಾ ಕೈ ಹಿಡಿದಿದ್ದಾರೆ ನಮ್ಮ ಜಯಣ್ಣ ಬೋಗಣ್ಣ ಅವರು. ನಾನೇನು ಅನ್ಬಿಲಿಬಲ್, ನಾನು ಅನ್ಕೊಂಡೇ ಇದ್ದಿಲ್ಲ. ನಾನು ಹೋದಾಗ ಜಯಣ್ಣ ನೋಡ್ಬಿಟ್ಟು ಸರ್ ಒಂದ್ಸಲ ಪಿಕ್ಚರ್ ನೋಡ್ತೀನಿ ಅಂತ ಕೇಳಿದೆ. ಇಲ್ಲ, ನಾನು ನನ್ನ ಪಿಕ್ಚರೇ ನೋಡಲ್ಲ, ನನಗೊಂದು ತುಂಬಾ ಎಮೋಷನಲ್ ಅಂದರು. ಸರ್ ನನಗೋಸ್ಕರ ಒಂದು ಟ್ರೈಲರ್ ನೋಡಿ ಅಂದೆ. ಯಾವ್ದಾದ್ರು ಒಂದು ತೋರಿಸಿ ಅಂತ ಹೇಳಿದ್ರು. ಸರಿ ಕೂತ್ಕೊಂಡಾಗ ತೋರಿಸಿದೆ ಟ್ರೈಲರು. ತುಂಬಾ ನಾನು ಆನೆಸ್ಟ್ ಆಗಿದ್ದೀನಿ. ನಾನು ಏನೇ ಇದ್ರು ಹೇಳ್ಬಿಡ್ತೀನಿ ಸೂರಿ, ನಿಮಗೆ ಎಷ್ಟೋ ಪಿಕ್ಚರ್ ಬಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಿದ್ದೀನಿ. ಇದು ನಿಜವಾಗ್ಲೂ ನಿನ್ನ ಕೈ ಹಿಡಿತೈತೆ. ತುಂಬಾ ಮೇಕಿಂಗ್ ಅಲ್ಲಾಗಲಿ ಎಲ್ಲದರಲ್ಲಾಗಲಿ ತುಂಬಾ ಡೈಲಾಗ್ ಅಲ್ಲಾಗಲಿ ಅದ್ಭುತವಾಗಿ ಮಾಡಿದ್ದೆ. 100% ಇದು ಗೆಲ್ತೈತೆ. ನಾನು ಇದೀನಿ, ನಿನಗೆ ಸಪೋರ್ಟ್ ಮಾಡ್ತೀನಿ. 20ನೇ ತಾರೀಕು ನೀನು ಧೈರ್ಯವಾಗಿ ಲಾಂಚ್ ಮಾಡು ಅಂತ ಹೇಳಿ ನನಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದಾರೆ. ಆಮೇಲೆ ವೇಲು ಸರ್ ಅಪ್ಪಾಜಿ ಅವರು ಸಹ, ಅವರು ನನಗೆಲ್ಲ ಬೆಂಬಲವಾಗಿ ಈ ತರ ಹೇಳ್ಬೇಕಾದ್ರೆ ಎಲ್ಲರೂ ಸಹ ನನಗೆ ನಿಂತಿದ್ದಾರೆ. ಎಲ್ಲ ಅಭಿಮಾನಿ ದೇವರಿಗೆ ಮತ್ತೊಮ್ಮೆ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೀವದ ಮೇಲೆ ಎಲ್ಲರಿಗೂ ಅವ್ರಿಗೆ ನನ್ನ ದೇಹನ ಚೊಪ್ಪಲಿಯಾಗಿ ಅವ್ರಿಗೆ ಹೊಡೆದ್ರು ನನಗೆ ಸಾಕಾಗಲ್ಲ. ಎಲ್ಲ ನನ್ನ ಬೆಂಬಲ ನಿಂತಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಒಬ್ಬೊಬ್ಬರ ಮಾಧ್ಯಮಿತ್ತವ್ರಿಗೆ ನನ್ನ ಕಡೆಯಿಂದ ಏನೋ ಸ್ಮಾಲ್ ಗಿಫ್ಟ್, ದಯವಿಟ್ಟು ಎಲ್ರಿಗೂ ನಿಂತವ್ರೆ. ಆಡ್ತೀನಿ. ನಮ್ಮ ಮೋಕ್ಷ ಸರ್ ಒಂದು ಬೇಡಿಕೆ ಇದೆ, ಒಂದು ಹಾಡು ಅದು ಪ್ಲೇ ಮಾಡ್ಬಿಡಿ, ಸ್ಟೆಪ್ ಮಾಡಿಸ್ಬೇಕು. ಲಕ್ಕೇಣ ಒಂದ್ ನಿಮಿಷ, ಒಂದಷ್ಟು ಒಂದ್ ನಿಮಿಷ.